ಓಂ ಪವಿತ್ರಂ ಚರಿತಂ ಯಸ್ಯಾಹ ಪವಿತ್ರಂ ಜೀವನಂ ತಥಾ ಪವಿತ್ರತಾ ಸ್ವರೂಪಿಣ್ಯೈ ತಸ್ಯೈ ಕುರ್ಮೋ ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಭಗವಾನ್ ಶ್ರೀರಾಮಕೃಷ್ಣರನ್ನು, ಶ್ರೀಮಾತೆ ಶ್ರೀ ಶಾರದಾ ದೇವಿಯವರನ್ನು, ಶ್ರೀಮತ್ ಸ್ವಾಮಿ ವಿವೇಕಾನಂದರನ್ನು, ಇವತ್ತಿನ ಸತ್ಸಂಗವನ್ನು ಯೋಜಿಸಿದಂತಹ ಆ ಅಪೂರ್ವ ಗೃಹಸ್ಥಾಶ್ರಮಿಗಳ ಮನೆದೇವರಾದ ತಿರುಪತಿಯ ಶ್ರೀ ಲಕ್ಷ್ಮೀ ವೆಂಕಟೇಶ್ವರರನ್ನು ಮತ್ತು ಅವರೀರ್ವರಿಗೂ ದೀಕ್ಷೆ ನೀಡಿ ಆಶೀರ್ವಾದ ಮಾಡಿ ಸತ್ಪಥದಲ್ಲಿ ಮುನ್ನಡೆಯುವಂತೆ ವಿಶೇಷವಾಗಿ ಹರಸಿ ಅವರ ಬದುಕಿಗೆ ದಿಕ್ಸೂಚಿಯಾಗಿರ್ತಕ್ಕಂಥ ಪರಮ ಪೂಜ್ಯ ಶ್ರೀಮತ್ ಸ್ವಾಮಿ ಗೌತಮಾನಂದಜಿ ಮಹಾರಾಜರವರನ್ನು ನಾನು ಅತ್ಯಂತ ಭಕ್ತಿಯಿಂದ ನಮಿಸ್ತೇನೆ. ಪ್ರೀತಿಯ ಬಂಧುಗಳೇ, ಕ್ಷೇಮಂಕರಿ ಸತ್ಸಂಗ ಕೇಂದ್ರ ಈ ಕೋವಿಡ್-19 ಅಜ್ಞಾತವಾಸದ ಈ ವರ್ಷದಲ್ಲಿ ಒಂದು ರೀತಿಯಲ್ಲಿ ತನ್ನ ವಿಶೇಷ ಸತ್ಸಂಗಗಳ ಮೂಲಕ ರಾಜ್ಯದಲ್ಲೇ ಮನೆ ಮಾತಾಗಿದೆ ಅನ್ನೋ ಮಾತು ಉತ್ಪ್ರೇಕ್ಷೆಯಲ್ಲ. ಕ್ಷೇಮಂಕರಿ ಸತ್ಸಂಗ ಕೇಂದ್ರಕ್ಕೆ ನಾನು 3ನೇ ಸಲ ಬರ್ತಾ ಇದ್ದೇನೆ. ಇವತ್ತು ಅಕ್ಟೋಬರ್ 2, ನಮ್ಮ ದೇಶ ಕಂಡಂತಹ 2 ಮಹಾನ್ ಚೇತನಗಳು ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿ ಹಾಗೂ ಮೋಹನದಾಸ ಕರಮಚಂದ ಗಾಂಧಿಯವರು ಹುಟ್ಟಿದಂತಹ ಪವಿತ್ರ ದಿನ. ಇದರ ಜೊತೆಗೆ ಇವತ್ತಿನ ಈ ಸತ್ಸಂಗದ ಆಯೋಜಕರು ನನ್ನ ಆಧ್ಯಾತ್ಮಿಕ ಬಂಧುಗಳು. ತಮ್ಮ ಮಾತೃವಾತ್ಸಲ್ಯದಿಂದ ನನ್ನ ಮನಸ್ಸಿಗೆ ಬಹಳ ಹತ್ತಿರವಾದಂತಹ ತಾಯಿ ಸಂಪತ್ ಲಕ್ಷ್ಮಿಯವರು ಮತ್ತು ತಮ್ಮ ಸಜ್ಜನಿಕೆಯಿಂದ ನನ್ನ ಹೃದಯವನ್ನು ತಟ್ಟಿದಂತಹ ಶ್ರೀಮಾನ್ ಅರೂರ್ ಜಯಕುಮಾರ್ ಅವರು, ಕೆಲಮಂಗಲದ ನಿವಾಸಿಗಳು. ಸದ್ಯಕ್ಕೆ ಅವರ ಹುಟ್ಟೂರು ಅದೇ. ಈ ಸಜ್ಜನರ ಪರಿಶ್ರಮ ಸಹಕಾರದೊಂದಿಗೆ ಕ್ಷೇಮಂಕರಿ ಸತ್ಸಂಗ ಕೇಂದ್ರ ಇವತ್ತಿನ ಈ ಕಾರ್ಯಕ್ರಮವನ್ನು ಆಯೋಜಿಸಿದೆ. ಕಾರ್ಯಕ್ರಮದ ಪ್ರಾರಂಭದಲ್ಲಿ ನನ್ನ ಸೋದರ ಯತಿಗಳಾದ ಪೂಜ್ಯ ಸ್ವಾಮಿ ಸುಮೇಧಾನಂದಜಿಯವರು ದೂರದ ಹೊಸಪೇಟೆಯಿಂದ ಅದ್ಭುತವಾದ ಸಂಕೀರ್ತನಾ ಕಾರ್ಯಕ್ರಮ ನಡೆಸಿಕೊಟ್ಟು ನಮ್ಮೆಲ್ಲರ ಮನಸ್ಸಿಗೆ ಸಂತೋಷವನ್ನು ಉಂಟು ಮಾಡಿದರು. ಶ್ರೀಮಾತೆಯವರನ್ನು ಕುರಿತಾದ ಹಲವಾರು ಹಾಡುಗಳು, ಶ್ರೀರಾಮಕೃಷ್ಣ ಪ್ರೇಮ್ ಸುರಾಧುನಿ ಹಾಡು, ವೈಷ್ಣವ ಜನತೋ, ಆನಂತರ ಕಡೆಯ ಮಂಗಳಗೀತೆ ಯಾವ ರೂಪದಿ ಬಂದು ನಿಲುವೆಯೋ, ಈ ಹಾಡುಗಳೆಲ್ಲ ಬಹಳ ಸಂತೋಷಪಟ್ಟೆ ನಾನು. ಎಲ್ಲರೂ ಕೂಡ ಅದೇ ಒಂದು ಭಾವ ಪ್ರಪಂಚದಲ್ಲಿ ಇದ್ವಿ ಅಂತಕ್ಕಂಥದ್ದನ್ನು ಸೋದರಿ ನಳಿನಾ ಅವರ ಪ್ರಾಸ್ತಾವಿಕ ನುಡಿಗಳಲ್ಲಿ ಗಮನಿಸಿದ್ವು. ಕೆಲಮಂಗಲಂ ಈ ಊರಿಗೆ ನನ್ನನ್ನು ಪರಿಚಯಿಸಿದಂತಹ ಸಜ್ಜನರು ತಾಯಿ ಕುಮಾರಮ್ಮ ಹಾಗೂ ಶ್ರೀ ರಾಧಾಕೃಷ್ಣ ಗುಪ್ತರು ಮತ್ತು ತಾಯಿ ಜಯಂತಿ ಹಾಗೂ ಶ್ರೀ ಸುರೇಶ್ ವಿಜಯನಗರ ಬೆಂಗಳೂರಿನವರು. ಪರಮಪೂಜ್ಯ ಶ್ರೀಮತ್ ಸ್ವಾಮಿ ಪುರುಷೋತ್ತಮಾನಂದಜಿಯವರು ಬೆಳಗಾಂನಲ್ಲಿ ರಾಮಕೃಷ್ಣ ಮಹಾಸಂಘದ ಕಟ್ಟಡ ನಿರ್ಮಾಣ ಕಾರ್ಯದಲ್ಲಿ ತೊಡಗಿದ್ದಾಗ ರಾಜ್ಯದ ಉದ್ದಗಲಕ್ಕೂ ಪೂಜ್ಯ ಸ್ವಾಮೀಜಿಯವರನ್ನು ಬರಮಾಡಿಕೊಂಡು ಕಾಣಿಕೆ ನೀಡ್ತಾ ಇದ್ದಂತಹ ಭಕ್ತ ಜನರು ಸಾಕಷ್ಟು ಸಂಖ್ಯೆಯಲ್ಲಿ ಇದ್ದರು. ಪಕ್ಕದ ತಮಿಳುನಾಡಿನಲ್ಲಿ ಪೂಜ್ಯ ಸ್ವಾಮೀಜಿಯವರಿಗೆ ಕಾಣಿಕೆ ಕೊಡಬೇಕು ಅಂತ ಆಹ್ವಾನ ಬಂದಾಗ
ಪೂಜ್ಯ ಸ್ವಾಮೀಜಿಯವರು ನನಗೆ ಹೇಳಿದ್ರು, ನೋಡು ನೀನು ಹೋಗ್ಬಿಟ್ಟು ಬರ್ತೀಯಾ ಕೆಲಮಂಗಲಂಗೆ, ನಾನೀಗ ಸದ್ಯದ ಪರಿಸ್ಥಿತಿಯಲ್ಲಿ ಅಲ್ಲಿವರೆಗೂ ಪ್ರಯಾಣಿಸೋದಕ್ಕೆ ಆಗೋದಿಲ್ಲ, ನೀನು ಹೋಗ್ಬಿಟ್ಟು ಬಾ ಅಂತ ಹೇಳಿ. ಒಂದು ರೀತಿಯಲ್ಲಿ ಸ್ವಾಮೀಜಿಯವರ ಆ ಯೋಗಿಯ ಕಣ್ಣು ನನಗೆ ಒಂದು ವಿಶೇಷವಾದ ಪರಿಚಯ ಮಾಡಿಕೊಡೋ ದೃಷ್ಟಿಯಲ್ಲಿ ಆ ಒಂದು ಊರನ್ನು ಪ್ರವೇಶ ಮಾಡೋದಕ್ಕೆ ಪ್ರೇರಣೆ ಆಯ್ತೇನೋ ಅಂತಲೇ ಅನಿಸುತ್ತೆ. ನಾನು ಅವರ ಮನೆಗೆ ಶ್ರೀ ಸುರೇಶ್ ಮತ್ತು ರಾಧಾಕೃಷ್ಣ ಅವರ ಜೊತೆಯಲ್ಲಿ ಹೋದ್ವಿ. ಸತ್ಸಂಗ ಕಾರ್ಯಕ್ರಮ ಆಯಿತು. ಮೊದಲನೇ ಕಾರ್ಯಕ್ರಮದಲ್ಲೇ ಸಾಕಷ್ಟು ಮನಸ್ಸಿಗೆ ಸಂತೋಷ ಬಂತು. ಇದು ಹೊಸ ಊರು ಅಂತ ಅನಿಸ್ತಾ ಇಲ್ವಲ್ಲ, ಈ ತಾಯಿ ಹೊಸಬ್ರು ಅಂತ ಅನಿಸ್ತಾ ಇಲ್ವಲ್ಲ, ಇವರ ಪ್ರೀತಿ ವಿಶ್ವಾಸ. ತಾಯಿ ಸಂಪತ್ಲಕ್ಷ್ಮಿ ಅವರ ತಾಯಿ ಇದ್ದರು, ಅವರೀಗ ದಿವಂಗತರು. ಅದೆಷ್ಟು ಪ್ರೀತಿಯಿಂದ ಕಂಡರು. ನನಗೆ ನನ್ನ ಪೂರ್ವಾಶ್ರಮದ ಅಜ್ಜಿ ಮನೆಗೆ ಹೋದಾಗ ಅವರು ಹೇಗೆ ನೋಡ್ಕೊಳ್ತಾ ಇದ್ದರೋ ಅದೇ ಪ್ರೀತಿಯ ಒಂದು ಒಡನಾಟವನ್ನು ನಾನು ಅನುಭವಿಸಿದೆ. ಇವತ್ತಿನ ನಾಗರಿಕ ಪ್ರಪಂಚದಲ್ಲಿ ಇದೆಲ್ಲ ಬಹಳ 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 ಅಪರೂಪ ಆಗಿಬಿಟ್ಟಿದೆ. ಈ ರೀತಿಯಲ್ಲಿ ಪ್ರಾರಂಭವಾದಂತಹ ಕೆಲಮಂಗಲದ ಒಡನಾಟ ಮುಂದಿನ ದಿನಗಳಲ್ಲಿ ಅಲ್ಲೇ ಇದ್ದಂತಹ ಮುನೇಶ್ವರ ದೇವಾಲಯಕ್ಕೆ, ಸ್ವಾಮಿ ವಿರಾಜೇಶ್ವರರ ಆಶ್ರಮಕ್ಕೆ, ಕೆಲಮಂಗಲದ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರದ ಗುರುಪೂರ್ಣಿಮಾ ಸತ್ಸಂಗ ಕಾರ್ಯಕ್ರಮಕ್ಕೆ, ತಾಯಿ ಸಂಪತ್ಲಕ್ಷ್ಮಿಯವರು ನೆರವೇರಿಸಿದಂತಹ ಗಂಗಾ ಪೂಜೆಯ ಕಾರ್ಯಕ್ರಮಕ್ಕೆ, ಆ ನಂತರದ ದಿನಗಳಲ್ಲಿ ಅಲ್ಲಿನ ವಾಸವಿ ದೇವಾಲಯದಲ್ಲಿ ವಿಶೇಷ ನವರಾತ್ರಿಯ ಸತ್ಸಂಗದ ಕಾರ್ಯಕ್ರಮಗಳಿಗೆ, ಹೀಗೆ ಕೆಲಮಂಗಲಂ ನಮ್ಮೆಲ್ಲರ ಮನಸ್ಸಿಗೆ ಬಹಳ ಮುದ ನೀಡಿದಂತಹ ಕಾರ್ಯಕ್ರಮಗಳನ್ನು ತನ್ನ ಒಡಲಿನಲ್ಲಿ ಅದು ಈ ಕಾರ್ಯಕ್ರಮಗಳನ್ನು ರೂಪಿಸಿದ್ದು ನನ್ನ ಮನಸ್ಸಿಗೆ ಬಹಳ ಸಂತೋಷವನ್ನು ನೀಡಿತು. ಇದರ ಪ್ರಭಾವ ಎಷ್ಟರ ಮಟ್ಟಿಗೆ ಆಯಿತು ಅಂತಂದರೆ, ಕೆಲಮಂಗಲಂನಿಂದ 15-20 ಕಿಲೋಮೀಟರ್ ಸುತ್ತಳತೆಯಲ್ಲಿ ಯಾವುದೇ ಸತ್ಸಂಗ ಆದರೂ ಕೂಡ ಸತ್ಸಂಗ ಮುಗಿಸ್ಕೊಂಡು ನಾನು ನೇರವಾಗಿ ಮಧ್ಯಾಹ್ನದ ಪ್ರಸಾದಕ್ಕೆ ಕೆಲಮಂಗಲಂಗೆ ಹೋಗ್ತಾ ಇದ್ದೆ. ಹಾಗಾಗಿ ತಾಯಿ ಸಂಪತ್ಲಕ್ಷ್ಮಿಯವರ ಆತಿಥ್ಯ, ಜಯಕುಮಾರ್ ಅವರ ಸಜ್ಜನಿಕೆಯ ಒಂದು ಒಡನಾಟ ನಮ್ಮೆಲ್ಲರ ಮನಸ್ಸಿಗೆ ಬಹಳ ವಿಶೇಷವಾದ ಆನಂದವನ್ನು ತಂದಿದೆ. ಅವರು ರಾಮಕೃಷ್ಣರ ಪರಮ ಭಕ್ತರಾಗಿ ಇಂದು ರಾಮಕೃಷ್ಣ ಆಂದೋಲನದಲ್ಲಿ ಸಾಕಷ್ಟು ತೊಡಗಿಸ್ಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ಮನೆ ಕಟ್ಟಿದ್ದಾರೆ, ಶ್ರೀರಾಮಕೃಷ್ಣರ ಹೆಸರಿಟ್ಟಿದ್ದಾರೆ. ಮತ್ತು ಎಲ್ಲಿ ಸತ್ಸಂಗಗಳು ನಡೆದರೂ ಕೂಡ ಅವರು ಅಲ್ಲಿಗೆ ಬರ್ತಾರೆ. ಪೂಜ್ಯ ಸ್ವಾಮಿ ಗೌತಮಾನಂದಜಿಯವರಿಂದ ಮಂತ್ರದೀಕ್ಷೆ ಪಡ್ಕೊಂಡಿದ್ದಾರೆ. ಹೀಗೆ ಒಂದು ಮನೆಯ ಮೇಲೆ, ಮನೆತನದ ಮೇಲೆ ಭಗವಾನ್ ಶ್ರೀರಾಮಕೃಷ್ಣರ ಕೃಪೆ ಅದೆಷ್ಟು ಅದ್ಭುತವಾಗಿ ಆಗಬಹುದು ಅನ್ನೋದಕ್ಕೆ ಈ ಕುಟುಂಬವನ್ನು ನಾನು ಒಂದು ವಿಶೇಷ ಉದಾಹರಣೆಯಾಗಿ ಕೊಡ್ತೇನೆ. 2003-4ರಲ್ಲಿ ತುಮಕೂರು ರಾಮಕೃಷ್ಣಾಶ್ರಮದ ವತಿಯಿಂದ ನಾನು ಸ್ವಾಮಿ ವಿವೇಕಾನಂದರ ಸಮಗ್ರ ಜೀವನದ 3 ಸಂಪುಟಗಳನ್ನು ಅಧ್ಯಯನ ಸಂಕಲ್ಪ ವ್ರತವಾಗಿ 1,000 ಮನೆಗಳಲ್ಲಿ ಈ ಅಧ್ಯಯನಕ್ಕೆ ಒಂದು ಕಾರ್ಯಕ್ರಮವನ್ನು ಯೋಜಿಸಿದಾಗ ತಾಯಿ ಸಂಪತ್ಲಕ್ಷ್ಮಿಯವರು ಕೆಲಮಂಗಲಂನಲ್ಲಿ 100 ಕುಟುಂಬಗಳಿಗೆ ವಿವೇಕಾನಂದರ ಜೀವನ ಚರಿತ್ರೆಯನ್ನು ತೆಲುಗು ಭಾಷೆಯಲ್ಲಿದ್ದಂತಹ ಪುಸ್ತಕಗಳನ್ನು ಚೆನ್ನೈ ಮಠದಿಂದ ತರಿಸ್ಕೊಂಡು 100 ಮನೆಗಳಲ್ಲಿ ವಿವೇಕಾನಂದರ ಜೀವನ ಚರಿತ್ರೆಯನ್ನು ಅಧ್ಯಯನ ಮಾಡಿಸಿದ್ರು. ಇದೆಲ್ಲವೂ ಕೂಡ ಒಂದು ವಿಶೇಷವಾದ ವ್ಯಕ್ತಿತ್ವದ ಪರಿಚಯಕ್ಕೆ ನಮಗೆ ಸಾಕ್ಷಿಯಾಗತ್ತೆ. ಇಷ್ಟೇ ಅಲ್ಲದೆ ತಮ್ಮ ಬೆಂಗಳೂರಿನ ಗೃಹ ಪ್ರವೇಶಕ್ಕೆ 6 ಜನ ಸನ್ಯಾಸಿಗಳನ್ನು ಅವರು ಆಹ್ವಾನಿಸಿದರು. ಒಂದು ಗೃಹ ಪ್ರವೇಶಕ್ಕೆ 5-6 ಜನ ಸನ್ಯಾಸಿಗಳು ಬರ್ತಕ್ಕಂಥದ್ದು ಅಂದರೆ, ಸನ್ಯಾಸಿಗಳು ಬರಬೇಕು ಅಂತ ಆಸೆ ಪಟ್ಟರು ಅಲ್ಲಿ ಭಗವಂತನ ಮುದ್ರೆ ಒತ್ತಲ್ಪಟ್ಟಿರಬೇಕಲ್ಲಿ, ಶ್ರೀರಾಮಕೃಷ್ಣರು ಬಯಸಿರ್ಬೇಕು ಅದನ್ನು. ಅಂತಹ ಒಂದು ಅದ್ಭುತವಾದ ಕಾರ್ಯಕ್ರಮ ಬೆಂಗಳೂರಿನಲ್ಲಿ ಅವರ ಗೃಹ ಪ್ರವೇಶದಲ್ಲಿ ನಡೀತು. ಇದೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ವಚನವೇದದಲ್ಲಿ ಗೃಹಸ್ಥಾಶ್ರಮಗಳು ಹೇಗೆ ಬದುಕಬೇಕು ಅಂತ ಶ್ರೀರಾಮಕೃಷ್ಣರು ಹೇಳಿದ್ದಾರೆಯೋ ಆ ದಾರಿಯಲ್ಲಿ ಈ ದಂಪತಿಗಳು ಬಹಳ ಪ್ರಾಮಾಣಿಕವಾಗಿ ಹೆಜ್ಜೆ ಇಡ್ತಾ ಇದ್ದಾರೆ. ಜೊತೆಗೆ ಅವರ ಬದುಕಿನಲ್ಲಿ ಎಡಬಲವೋ ಎಂಬಂತೆ ತಾಯಿ ಕುಮಾರಮ್ಮ ಹಾಗೂ ತಾಯಿ ಜಯಂತಿಯವರು ಅವರಿಗೆ ಮಾರ್ಗದರ್ಶನ ನೀಡ್ತಾ ಅವ್ರನ್ನ ಸಾಕಷ್ಟು
ಪ್ರೋತ್ಸಾಹಿಸ್ತಾ ಇರ್ತಕ್ಕಂಥದ್ದನ್ನು ನಾನು ಅತ್ಯಂತ ಗೌರವದಿಂದ ಸ್ಮರಿಸ್ತೇನೆ. ಈ ರೀತಿಯಲ್ಲಿ ಈ ಕುಟುಂಬಗಳು ಶ್ರೀರಾಮಕೃಷ್ಣರ ಕುಟುಂಬದ ವಲಯಕ್ಕೆ ಸಮೀಪ ಆಗಿದ್ದಾರೆ. ಕಾರ್ಯಕ್ರಮ ಧಾರವಾಡದಲ್ಲಾಗಲಿ, ಗದಗ್ನಲ್ಲಾಗಲಿ, ಕರ್ನಾಟಕದ ಯಾವ ಮೂಲೆಯಲ್ಲೇ ಆಗಲಿ ಅಲ್ಲಿಗೆ ಪ್ರಯಾಣ ಮಾಡಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಷ್ಟರ ಮಟ್ಟಿಗೆ ಈ ದಂಪತಿಗಳು ತಮ್ಮನ್ನು ತೊಡಗಿಸ್ಕೊಂಡಿದ್ದಾರೆ. ಈ ಮನೆತನ ಬಹಳ ವಿಶೇಷವಾದ ಮನೆತನ. ಹೀಗಾಗಿ ಶ್ರೀರಾಮಕೃಷ್ಣರ ಪ್ರಭಾವವನ್ನು ಅಲ್ಲಿ ನಾವು ಸಾಕ್ಷಾತ್ತಾಗಿ ನೋಡೋದಕ್ಕೆ ಸಾಧ್ಯ ಇದೆ. ಇಷ್ಟು ಪೀಠಿಕೆಯ ಮಾತುಗಳೊಂದಿಗೆ ನಾನು ಇವತ್ತು ಶ್ರೀಮಾನ್ ಜಯಕುಮಾರ್ ಅವರ ಜನ್ಮದಿನ, ಭಗವಂತ ಅವರಿಗೆ ಎಲ್ಲ ರೀತಿಯ ಶ್ರೇಯಸ್ಸನ್ನು ಅನುಗ್ರಹಿಸಲಿ, ಒಳ್ಳೆಯ ಆರೋಗ್ಯ ಕೊಟ್ಟು ಅವರನ್ನು ಕಾಪಾಡಲಿ. ಕನಿಷ್ಠ ಈ ದಂಪತಿಗಳು 100 ವರ್ಷ ಶ್ರೀರಾಮಕೃಷ್ಣರ ಸೇವೆ ಮಾಡೋದಕ್ಕೆ ಬೇಕಾದ ಎಲ್ಲ ಸಕಲ ಸೌಭಾಗ್ಯಗಳನ್ನು ಭಗವಂತ ಅನುಗ್ರಹಿಸಲಿ ಅಂತ ಹೇಳಿ ನಾನು ಭಗವಾನ್ ಶ್ರೀರಾಮಕೃಷ್ಣರಲ್ಲಿ ವಿಶೇಷವಾಗಿ ನನ್ನ ಪ್ರಾರ್ಥನೆಯನ್ನು ಸಲ್ಲಿಸ್ತೇನೆ. ಇವತ್ತಿನ ಉಪನ್ಯಾಸವನ್ನು ಸೋದರಿ ನಳಿನಾ ಅವರು ಹೇಳಿದ ಹಾಗೆ, ಗುಪ್ತಗಾಮಿನಿ ಆದ್ಯಾಶಕ್ತಿ ಸ್ವರೂಪಿಣಿ ಶ್ರೀಮಾತೆ ಶಾರದಾ ದೇವಿಯವರು. ಇದೊಂದು ಅದ್ಭುತವಾದ ವಿಷಯ. ಕಾರಣ ಇಷ್ಟೇ, ಶ್ರೀಮಾತೆಯವರ ಸಮಗ್ರ ಜೀವನವೇ ಅದೊಂದು ಗುಪ್ತಗಾಮಿನಿ. ಎರಡನೇ ಅಂಶ, ಅವರ ಆ ಗುಪ್ತಗಾಮಿನಿಯ ವ್ಯಕ್ತಿತ್ವವನ್ನು ಸ್ವಲ್ಪ ಶ್ರಮವಹಿಸಿ ನಾವು ತಿಳಿಯೋದಕ್ಕೆ ಪ್ರಯತ್ನ ಪಟ್ಟಾಗ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅವರು ಆದ್ಯಾಶಕ್ತಿ ಸ್ವರೂಪಿಣಿ ಅನ್ನುವಂಥದ್ದು. ಶ್ರೀಮಾತೆಯವ್ರ ಬಗ್ಗೆ ಏನು ಮಾತಾಡೋದು ಅಂತ ಹೇಳಿ ನಾನು ಬೆಳಗಿನಿಂದ ಸಾಕಷ್ಟು ಯೋಚನೆ ಮಾಡ್ತಾ ಇದ್ದೆ. ನನ್ನ ಮನಸ್ಸು ಒಂದು ಕಡೆ ಹೇಳ್ತಾ ಇದೆ, ಮನೆಗೆ ಯಾರಾದರೂ ಸ್ನೇಹಿತರು ಬಂದರೆ ಮನೆಯವ್ರನ್ನೆಲ್ಲ ನಾವು ಪರಿಚಯ ಮಾಡಿಕೊಡ್ತೇವೆ. ನಮ್ಮ ತಂದೆ ಇಂಥ ಕಡೆ ಕೆಲಸ ಮಾಡ್ತಾ ಇದ್ದಾರೆ, ಅವರಿಷ್ಟು ವಿದ್ಯಾಭ್ಯಾಸ ಮಾಡಿದ್ದಾರೆ, ಇವನು ನನ್ನ ಅಣ್ಣ, ಅವಳು ನನ್ನ ಅಕ್ಕ, ಈತ ಇಲ್ಲಿ ಕೆಲಸ ಮಾಡ್ತಾನೆ, ಈಕೆ ಇದು ಓದ್ತಾ ಇದ್ದಾಳೆ, ಇಲ್ಲಿ ಕೆಲಸ ಮಾಡ್ತಾಳೆ, ಹೀಗೆಲ್ಲರೂ ವಿವರಿಸ್ತಾ ಇರ್ತೇವೆ. ಅಲ್ಲಿ ಅಡುಗೆ ಮನೆ ಬಾಗಿಲಲ್ಲಿ ಅಡುಗೆಯ ಸೌಟನ್ನು ಪಕ್ಕಕ್ಕಿಟ್ಕೊಂಡು ತಾಯಿ ನಿಂತಿರ್ತಾಳೆ. ಅವಳ ಕಡೆಗೆ ಪರಿಚಯ ಮಾಡಿಕೊಡ್ಬೇಕಾದ್ರೆ ಈ ಮೊದಲು ನಾವು ಯಾರನ್ನೆಲ್ಲ ಪರಿಚಯ ಮಾಡಿಕೊಟ್ವಿ ಅವರನ್ನು ಇಂಟೆಲಿಜೆನ್ಸ್ನ ಹಿನ್ನೆಲೆಯಲ್ಲಿ ಪರಿಚಯ ಮಾಡಿಕೊಡ್ತೀವಿ. ಅವರ ಓದು ಬರಹ, ಅವರ ವೃತ್ತಿಯ ಹಿನ್ನೆಲೆಯಲ್ಲಿ ಅವರ ದೊಡ್ಡಸ್ತಿಕೆಗೆ ನಾವು ಒಂದು ಬೆಳಕನ್ನು ತೋರಿಸ್ತೇವೆ. ಆದರೆ ಬಾಗಿಲಲ್ಲಿ, ಅಡುಗೆ ಮನೆ ಬಾಗಿಲಲ್ಲಿ ನಿಂತಿದ್ದಾಳಲ್ಲ ಅಮ್ಮ, ನಮ್ಮಮ್ಮ ನಿಂತಿದ್ದಾಳಲ್ಲ, ಅವಳನ್ನು ಪರಿಚಯ ಮಾಡಿಕೊಡ್ಬೇಕಾದ್ರೆ ಹೇಳ್ತೀವಿ, ಅಲ್ಲಿ ನಿಂತಿದ್ದಾಳಲ್ಲ ನಮ್ಮಮ್ಮ, ಅವಳು ನಮ್ಮ ತಾಯಿ. ಅದು ಹೇಳಬೇಕಾದ್ರೆ ನಮ್ಮ ಮುಖದ ಮೇಲೆ ಬುದ್ಧಿಗಿಂತ ಹೃದಯ ಹೆಚ್ಚು ವ್ಯಕ್ತವಾಗುತ್ತೆ. ನಮ್ಮ ನಗುವಿನಲ್ಲಿ ಆ ತಾಯಿಯ ಬಗ್ಗೆ ನಮ್ಮ ಒಂದು ಅವಿನಾ ಸಂಬಂಧ, ತಾಯಿಯ ಬಗೆಗಿನ ಬದ್ಧತೆ ಮತ್ತು ಆ ತಾಯಿಯ ಹೃದಯವಂತಿಕೆಯ ಒಂದು ಛಾಯೆ, ಒಂದು ರೀತಿಯಲ್ಲಿ ಹೇಳಬೇಕು ಅಂದರೆ ಒಂದು ಸೆಲೆ ನಮ್ಮ ಮುಖದ ಮೇಲೆ ಕಾಣುತ್ತೆ. ಅವಳ ಹೃದಯವಂತಿಕೆಯ, ಅವಳ ಕಿರೀಟದಲ್ಲಿರ್ತಕ್ಕಂಥ ಅಸಂಖ್ಯಾತ ನವಿಲುಗರಿಗಳಲ್ಲಿ ಒಂದು ನವಿಲುಗರಿ ನಾವಾಗಿರ್ತೇವೆ. ಒಂದು ನವಿಲುಗರಿಯನ್ನು ನೋಡಿದಾಗಲೇ ನಾವು ಎಷ್ಟು ಸಂತೋಷ ಪಡ್ತೇವೆ. ಇನ್ನು ಇಂತಹ ನವಿಲುಗರಿಗಳನ್ನು ಸಾಕಷ್ಟು ಉಳ್ಳ ಆ ಕಿರೀಟ ಹೊತ್ತಂತಹ ತಾಯಿ ಇದ್ದಾಳಲ್ಲ, ಅವಳು ಕಿರೀಟ ಮತ್ತು ನವಿಲುಗರಿಗಳಿಂದ ದೊಡ್ಡವಳಾದದ್ದಲ್ಲ, ಅವಳಿಂದ ಅದು ಭೂಷಣಕ್ಕೆ ಪ್ರಾಪ್ತವಾಯಿತು. ಹಾಗಾಗಿ ನಾನು ಬೆಳಗ್ಗೆ ಯೋಚನೆ ಮಾಡ್ತಾ ಇದ್ದೆ, ಶ್ರೀಮಾತೆಯವ್ರ ಬಗ್ಗೆ ಏನಂತ ಮಾತಾಡೋಣ. ಸಾಕಷ್ಟು ಶ್ರೀಮಾತೆಯವ್ರ ಬಗ್ಗೆ ನಾವು ಆಲೋಚಿಸೋದಕ್ಕೆ ಅವಕಾಶ ಇದೆ. ಒಂದೆಡೆ ಈ ರೀತಿಯ ಚಿಂತನೆ ಬಂದರೆ, ಮತ್ತೊಂದು ಕಡೆ ನಾನು ಲಲಿತಾ ಸಹಸ್ರನಾಮ ಪಾರಾಯಣ ಮಾಡಬೇಕಾದ್ರೆ ಆ ಬ್ರಹ್ಮಕೀಟ ಜನನಿ, ಆ ಬ್ರಹ್ಮಕೀಟ ಜನನಿ ಅನ್ನೋ ಒಂದು ನಾಮ ನನ್ನ ಮನಃಪಟಲದ ಮೇಲೆ ಬಂತು. ಹೌದಲ್ವೇ, ಶ್ರೀಮಾತೆಯವರ ಬದುಕಿನಲ್ಲಿ ಒಂದು ಕೀಟದಿಂದ ಹಿಡಿದು ಈಶ್ವರ ಕೋಟಿಯವರೆಗೂ ಕೂಡ ಪ್ರತಿಯೊಬ್ಬರಿಗೂ ಆಶ್ರಯ ಸಿಕ್ಕಿತ್ತಲ್ಲ. ಅಷ್ಟೇ ಅಲ್ಲ, ಪೂರ್ಣಾವತಾರಿಯಾದ ಶ್ರೀರಾಮಕೃಷ್ಣರೂ ಕೂಡ ಶ್ರೀಮಾತೆಯವ್ರ ಬಗ್ಗೆ ಎಂಥ ಮಾತಾಡಿಬಿಟ್ರಲ್ಲ. ಹೀಗಾಗಿ ಶ್ರೀಮಾತೆಯವರನ್ನ ಆ ಬ್ರಹ್ಮಕೀಟ ಜನನಿ ಅಂತಲೇ ವಿವರಿಸ್ಬಿಡೋಣವಾ ಇವತ್ತಿನ ಉಪನ್ಯಾಸದಲ್ಲಿ ಅಂತಲೂ ನನ್ನ ಯೋಚನೆ ಬಂತು. ಇದೆಲ್ಲದರ ಹಿನ್ನೆಲೆಯಲ್ಲಿ ನಾನು ಯೋಚನೆ ಮಾಡಿ ಶ್ರೀಮಾತೆಯವ್ರನ್ನೇ ಪ್ರಾರ್ಥನೆ ಮಾಡಿಕೊಂಡೆ.
ನೋಡಮ್ಮ, ಯಾವುದೇ ಒಂದು ನಿಖರವಾದ ರೀತಿಯಲ್ಲಿ ವಿಷಯವನ್ನು ಪ್ರಸ್ತಾಪಿಸಕ್ಕೆ ಹೋಗೋದಿಲ್ಲ. ನೀನೇನು ನನಗೆ ಅಲ್ಲಿ ಪ್ರೇರಣೆ ನೀಡ್ತೀಯೋ ಆ ಮಾತುಗಳನ್ನು ಆಡ್ತೇನೆ ಅನ್ನುವಂಥದ್ದು. ಇದು ಸಹಜ. ರಾಮಕೃಷ್ಣರ ಬಗ್ಗೆ, ವಿವೇಕಾನಂದರ ಬಗ್ಗೆ, ಭಗವದ್ಗೀತೆಯ ಬಗ್ಗೆ, ಉಪನಿಷತ್ತಿನ ವಿಷಯಗಳ ಬಗ್ಗೆ, ಒಂದು ರೀತಿಯಲ್ಲಿ ವಿವೇಕ ಚೂಡಾಮಣಿ, ಆತ್ಮಬೋಧ, ಇಂತಹ ವಿಷಯಗಳ ಬಗ್ಗೆ ಮಾತನಾಡೋದಕ್ಕೆ ಹೊರಟಾಗ ನಾವು ಸಾಕಷ್ಟು ರೀತಿಯಲ್ಲಿ ಅಲ್ಲಿ ಒಂದು ಕ್ರಮವನ್ನು ಅನುಸರಿಸ್ತೇವೆ. ಈ ವಿಷಯ ಆದಮೇಲೆ ಈ ವಿಷಯವನ್ನು ಹೇಳಬೇಕು ಅನ್ನುವಂತಹ ಒಂದು ಅಚ್ಚುಕಟ್ಟುತನಕ್ಕೆ ಹೋಗ್ತೇವೆ. ಆದರೆ ಶ್ರೀಮಾತೆಯವ್ರ ಬಗ್ಗೆ ವಿವರಿಸಕ್ಕೆ ಹೋದಾಗ ಇದು ಒಂದು ರೀತಿಯಲ್ಲಿ ಒಂದು ದೊಡ್ಡ ತಿರುಪತಿಯ ಲಾಡು. ಯಾವ ಕಡೆಯಿಂದ ತಿಂದರೂ ಕೂಡ ಅದು ಸಿಹಿ. ಒಂದು ಕಡೆ ಈ ಗೋಳಾಕಾರದ ಗುಂಡಾದ ಲಾಡು ಇದೆಯಲ್ಲ, ಅದು ಇಂಥ ಮುಖದಲ್ಲಿ ಮಾತ್ರ ಅದು ಸಿಹಿ, ಆ ಕಡೆ ಭಾಗದಲ್ಲಿ ಅಷ್ಟು ಸಿಹಿ ಇಲ್ಲ ಅಂತ ಹೇಳುವಂತಿಲ್ಲ. ಆ ರೀತಿಯಲ್ಲಿ ಶ್ರೀಮಾತೆಯವರ ಜೀವನವನ್ನು ನಾವು ಎಲ್ಲಿಂದ ಪ್ರಾರಂಭ ಮಾಡಿದ್ರೂ ಕೂಡ ಅದನ್ನು ಒಂದು ಮಹಾತತ್ವಕ್ಕೆ ಸಮೀಪಿಸಿ ಅವಳ ಮಹಿಮೆಯನ್ನು ವಿವರಿಸಬಹುದು. ಅಲ್ಲಿ ಅವಳು ಆದ್ಯಾಶಕ್ತಿ ಅಂತಕ್ಕಂಥದ್ದನ್ನು ಬಹಳ ಸ್ಪಷ್ಟವಾಗಿ ನಾವು ಸಾಬೀತುಪಡಿಸೋದಕ್ಕೆ ಸಾಧ್ಯ ಇದೆ. ಅದರ ಆಶ್ಚರ್ಯ ಏನು ಅಂತಂದರೆ, ಶ್ರೀಮಾತೆಯವರನ್ನು ಕುರಿತಾಗಿ ಬಹುಶಃ 1953ನೇ ಇಸ್ವಿವರೆಗೂ, ಅವರ ಜನ್ಮ ಶತಮಾನೋತ್ಸವದವರೆಗೂ ಕೂಡ ಅವರ ಬಗ್ಗೆ ಹೆಚ್ಚು ರಾಮಕೃಷ್ಣ ವಿವೇಕಾನಂದರಿಗೆ ದೊರೆತಿದ್ದಷ್ಟು ಪ್ರಚಾರ ದೊರೆತಿರಲಿಲ್ಲ. ಆದರೆ ಶ್ರೀಮಾತೆಯವರನ್ನ ಕುರಿತಾಗಿ ಸಾಕ್ಷಾತ್ ರಾಮಕೃಷ್ಣರು, ಸ್ವಾಮಿ ವಿವೇಕಾನಂದರು, ರಾಮಕೃಷ್ಣರ ನೇರ ಶಿಷ್ಯರು, ಅವರ ವಿವೇಕಾನಂದರ ಪಾಶ್ಚಾತ್ಯ ಶಿಷ್ಯರು, ಶ್ರೀರಾಮಕೃಷ್ಣರ ಗೃಹಿ ಭಕ್ತರು, ಇವರೆಲ್ಲರೂ ಕಂಡಿದ್ದಂತಹ ಮಾತುಗಳು ಸಾಕಷ್ಟಿತ್ತು. ಆದರೆ ಎಲ್ಲೋ ಒಂದು ಕಡೆ ಲಜ್ಜಾಪಟಾವೃತೆಯಾದ ಶಾರದೆ ತನ್ನ ಬಗ್ಗೆ ತನ್ನ ಜೀವಿತ ಕಾಲದಲ್ಲಿ ಎಂದೂ ಕೂಡ ತನ್ನನ್ನು ವ್ಯಕ್ತಪಡಿಸ್ಕೊಳ್ಳಿಲ್ಲ, ಮಹಿಮೆಯ ಹಿನ್ನೆಲೆಯಲ್ಲಿ. ಇದು ಒಂದು ವಿಚಾರ. ಎರಡನೇದಾಗಿ, ಶಾರದಾ ಮಿಷನ್ ಬಂದ ನಂತರ ಶಾರದಾ ಮಾತೆಯವ್ರ ಬಗ್ಗೆ ನಾವೆಲ್ಲರೂ ಕೂಡ ಈ ಪೂಜ್ಯ ಮಾತಾಜಿಯವರುಗಳ ಒಂದು ವಿಶೇಷ ಸಾಧನೆಯಿಂದ ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಯಿತು. ಅದು ಜಗತ್ತಿನ ಭಾಗ್ಯ ಅಂತಲೇ ನಾನು ಭಾವಿಸ್ತೇನೆ. ಹೀಗಾಗಿ ಶ್ರೀಮಾತೆಯವರನ್ನು ಅವರ ಯಾವುದೇ ವಿಷಯವೂ ಕೂಡ ಅವರು ಹೇಳಿಕೊಂಡದ್ದಲ್ಲ, ಅಥವಾ ಘಟಿಸಿದ ಸಂದರ್ಭದಲ್ಲಿ ಅದಕ್ಕೆ ವಿಶೇಷವಾದ ಅರ್ಥವನ್ನು ಕಲ್ಪಿಸಿ, ನೈಜ ಅರ್ಥವನ್ನು ಕಲ್ಪಿಸಿ, ವಿವೇಕಾನಂದರು ಉಪನ್ಯಾಸ ಮಾಡಬೇಕಾದ್ರೆ ಗುಡ್ವಿನ್ ಬರ್ಕೊಂಡಲ್ಲ, ಸ್ಟರ್ಡಿ ಬರ್ಕೊಂಡಲ್ಲ, ಆ ರೀತಿ ಶ್ರೀಮಾತೆಯರ ಜೀವನದ ದಾಖಲೆಗಳನ್ನು ಯಾರು ಬರ್ಕೊಳ್ಳುವಂತಹ ಒಂದು ಸನ್ನಿವೇಶವನ್ನು ಶ್ರೀಮಾತೆಯವರು ಸೃಷ್ಟಿಸಲೇ ಇಲ್ಲ. ಶ್ರೀರಾಮಕೃಷ್ಣನ ಮಾತುಗಳನ್ನು ಮಾಸ್ಟರ್ ಮಹಾಶಯ ಬರೆದು ಅದನ್ನು ದಾಖಲಿಸಿದ್ನಲ್ಲ, ಆ ರೀತಿಯಲ್ಲಿ ದಾಖಲೆ ಆಗಲಿಲ್ಲ. ಆದರೆ ನಾವಿಲ್ಲಿ ನೆನ್ಪಿಟ್ಕೊಳ್ಬೇಕು, ರಾಮಕೃಷ್ಣರು ಮತ್ತು ವಿವೇಕಾನಂದರ ದೃಷ್ಟಿಯಲ್ಲೇ ಸಾಕ್ಷಾತ್ ಸರಸ್ವತಿಯಾಗಿದ್ದಂತಹ ಶಾರದೆ ಅವಳು ಗುಪ್ತಗಾಮಿನಿ ಆಗಿದ್ಲು. ಆದರೆ ಗುಪ್ತಗಾಮಿನಿ ಅಂತಂದರೆ ಅವಳು ಹೊರ ಜಗತ್ತಿಗೆ ಪ್ರಯತ್ನಪಟ್ಟು ಅಲ್ಲಿ ನೆಲವನ್ನು ಬಗೆದಂತಹ ಜನಕ್ಕೆ ಸರಸ್ವತಿ ಪ್ರಾಪ್ತವಾದ್ಲು. ಅಂತೆಯೇ ಶ್ರೀಮಾತೆಯವರನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನಪಟ್ಟವರಿಗೆ ಈ ಗುಪ್ತಗಾಮಿನಿಯಾದ ಶಾರದೆ, ಇವಳು ಸಾಕ್ಷಾತ್ ಸರಸ್ವತಿ ಅಂತಕ್ಕಂಥದ್ದು ನಮಗೆ ಪರಿಚಯಕ್ಕೆ ಬರುತ್ತೆ. ಆದ್ಯಾಶಕ್ತಿ ಅಂತಕ್ಕಂಥದ್ದು ನಮ್ಮ ಆತ್ಮಸಾಕ್ಷಿಗೆ ಅನುಭವವಾಗುತ್ತೆ. ಆ ನಿಟ್ಟಿನಲ್ಲಿ ಶ್ರೀಮಾತೆಯವರ ಬದುಕನ್ನು ನಾವು ಅವಲೋಕನ ಮಾಡ್ತಾ ಹೊರಟಾಗ ಒಂದೊಂದು ಕ್ಯಾರೆಕ್ಟರ್ ಕೂಡ ಒಂದೊಂದು ಹಂತದಲ್ಲೂ ಅವರ ಕ್ಯಾರೆಕ್ಟರ್ನ ನೋಡಿದಾಗ, ಅವರ ವ್ಯಕ್ತಿತ್ವವನ್ನು ನೋಡಿದಾಗ, ಇಲ್ಲಿ ಕ್ಯಾರೆಕ್ಟರ್ ಅಂತಂದರೆ ವ್ಯಕ್ತಿತ್ವ ಅಂತ, ಪಾತ್ರ, ಅವರ ವಿಶೇಷ ಪಾತ್ರ. ಒಂದು ಡ್ರಾಮಾದಲ್ಲಿ ಕ್ಯಾರೆಕ್ಟರ್ಸ್ ಬರುತ್ತೆ ಅಂದಾಗ ಅದು ಪಾತ್ರ ಅಂತ ಅರ್ಥ. ಆ ನಿಟ್ಟಿನಲ್ಲಿ ಒಂದೊಂದು ಸಂದರ್ಭವನ್ನು ಕೂಡ ಅವರು ಸ್ಮರಣೀಯ ಮಾಡಿದ್ದಾರೆ, ಆದರ್ಶಮಯ ಮಾಡಿದ್ದಾರೆ, ಮತ್ತು ಅನುಷ್ಠಾನ ಯೋಗ್ಯವಾಗಿರೋದ್ರಿಂದಲೇ ಅದು ಆದರ್ಶಮಯ. ಹಾಗಾಗಿ ಶಾರದಾ ಮಾತೆಯವರ ಸಮಗ್ರ ಜೀವನವನ್ನು ಆಂಗ್ಲ ಭಾಷೆಯಲ್ಲಿ ಓದುವಂಥದ್ದಿದ್ದರೆ ಪರಮಪೂಜ್ಯ ಶ್ರೀಮತ್ ಸ್ವಾಮಿ ಗಂಭೀರಾನಂದಜಿ ಮಹಾರಾಜರವರ ಸಮಗ್ರ ವ್ಯಕ್ತಿ
ಶ್ರೀ ಶಾರದಾದೇವಿ ದಿ ಹೋಲಿ ಮದರ್ ಪುಸ್ತಕವನ್ನು, ಪರಮ ಪೂಜ್ಯ ಸ್ವಾಮಿ ಚೇತನಾನಂದಜಿಯವರ ಶ್ರೀ ಶಾರದಾದೇವಿ ದಿ ವಂಡರ್ ಪುಸ್ತಕವನ್ನು ಆಂಗ್ಲ ಭಾಷೆಯಲ್ಲಿ ಓದುವಂತಾದರೆ, ಕನ್ನಡದಲ್ಲಿ ನಮ್ಮ ಕನ್ನಡದ ಗಂಗೆ ಶ್ರೀ ಶಾರದಾದೇವಿ ಜೀವನ ಗಂಗಾ ಈ ಪುಸ್ತಕವನ್ನು ಅಧ್ಯಯನ ಮಾಡೋದಕ್ಕೆ ಅತ್ಯಂತ ಒಂದು ವಿಶೇಷವಾದ ಅವಕಾಶ ಇದೆ. ತುಮಕೂರಿನಲ್ಲಿ LICಯಲ್ಲಿ ಬ್ರ್ಯಾಂಚ್ ಮ್ಯಾನೇಜರ್ ಒಬ್ಬರಿದ್ದರು, ಜಿ ಭಟ್ ಸೂರಿ ಅಂತ ಅವರ ಹೆಸರು. ಅವರು ಶ್ರೀ ಶಾರದಾದೇವಿ ಜೀವನಗಂಗಾ ಪುಸ್ತಕವನ್ನು ಓದಿದ್ರು. ಅವರಿಗೆ ಶಾರದಾ ಮಾತೆಯವರ ವ್ಯಕ್ತಿತ್ವದ ಹುಚ್ಚು ಎಷ್ಟು ಹಿಡಿದಿತ್ತು ಅಂದರೆ, ತುಮಕೂರಿನಲ್ಲಿ LICಗೆ ಒಂದು ಹೊಸ ಕಟ್ಟಡ ಆಯಿತು. ಆಗ ಅವರು ಆ ಕಟ್ಟಡಕ್ಕೆ, ಆ ಸಂಕೀರ್ಣಕ್ಕೆ ಇಟ್ಟ ಹೆಸರು ಜೀವನ ಗಂಗಾ. ಯಾಕೆಂದರೆ LICನಲ್ಲಿ ಜೀವನ ಅನ್ನೋ ಶಬ್ದಕ್ಕೆ ಬಹಳ ಮುಖ್ಯ ಇದು ಮಹತ್ವ ಇದೆ. ಗಂಗಾ ಅಂತಂದರೆ ಅದು ಸಹಜವಾಗಿಯೇ ಪ್ರತಿಯೊಬ್ಬ ಭಾರತೀಯನ ಬದುಕಿನಲ್ಲೂ ಕೂಡ ಗಂಗೆ ಅಂದಾಗ ಅದು ಕೇವಲ ಒಂದು ನೀರು ಅಂತ ಅನ್ನಿಸೋದಿಲ್ಲ, ತಾಯಿ ಅಂತ ಅನ್ನಿಸ್ತಾಳೆ, ಪವಿತ್ರತೆಯ ದ್ಯೋತಕವಾಗಿ ಕಾಣ್ತಾಳೆ. ಅಲ್ಲಿ ಮುಳುಗ ಹಾಕದವರು ಪಾಪದಿಂದ ಮುಕ್ತರಾಗ್ತಾರೆ ಅಂತಕ್ಕಂಥದ್ದನ್ನು ಅಂತೇವೆ. ಆ ಗಂಗೆಯನ್ನು ನಾವು ಅಲ್ಲಿಂದ ಹೊತ್ತು ತರ್ತೇವೆ. ವಿವೇಕಾನಂದರು ಹೇಳ್ತಾರೆ, ಗಂಗಾ ತಟದಿಂದ ದೂರ ಸರಿದಂತೆ ಮನುಷ್ಯ ಪ್ರಾಪಂಚಿಕನಾಗ್ಬಿಡ್ತಾನೆ, ಸ್ವಲ್ಪ ಮಟ್ಟಿಗೆ ಪಾಪವನ್ನು ಪ್ರೀತಿಸ್ತಾನೆ. ಗಂಗೆಯ ಸಾಮೀಪ್ಯದಲ್ಲಿ ಇದ್ದಾಗ ನಮ್ಮಲ್ಲಿ ಸಾಕಷ್ಟು ಒಳ್ಳೆತನ ಇರುತ್ತೆ ಅಂತಕ್ಕಂಥ ಒಂದು ಅತ್ಯಂತ ಭಾವಪೂರ್ಣವಾದ ವಿಚಾರವನ್ನು ವಿವೇಕಾನಂದರು ಹೇಳಿದ್ದುಂಟು. ಗಂಗೆಯ ಬಗ್ಗೆ ನಾವು ಎಷ್ಟು ಹೇಳಿದ್ರೂ ಕೂಡ ಕಡಿಮೆ. ಪೂಜ್ಯ ಸ್ವಾಮಿ ನಿರ್ಭಯಾನಂದರು, ನಾನು ಮತ್ತು ಯೋಗೇಶ್ವರಾನಂದಜಿ 2006ರಲ್ಲಿ ಆಸ್ಟ್ರಿಯಾ ದೇಶದ ವಿಯನ್ನ ಮುಂತಾದ ಸ್ಥಳಗಳಿಗೆ ಹೋದಾಗ ಅಲ್ಲಿ ಟಾಟನ್ಡಾರ್ಫ್ ಅಂತಕ್ಕಂಥ ಒಂದು ಆಶ್ರಮದಲ್ಲಿ ಉಳಿದಿದ್ವು. ಅಲ್ಲಿ ಅಮಲ ಅಂತಕ್ಕಂಥ ಒಬ್ಬ ಬ್ರಹ್ಮಚಾರಿಣಿ, ಬಹಳ ಸಜ್ಜನಿಕೆಯ ತಾಯಿ. ಆಕೆಯನ್ನು ತುಂಬ ನೆನಪು ಮಾಡ್ಕೊಳ್ತೇನೆ ನಾನು. ಆ ಅಮಲ ಆಕೆಯ ಸ್ಪಿರಿಚುವಲ್ ನೇಮ್ ಅದು. ಶಿ ಈಸ್ ಎ ಕ್ರಿಶ್ಚಿಯನ್ ಬೈ ಬರ್ತ್, ಆದರೆ ಸ್ಪಿರಿಚುವಲ್ ನೇಮ್ನಿಂದ ಮೈ ನೇಮ್ ಈಸ್ ಅಮಲ ಅಂತ ಆಕೆ ಪರಿಚಯ ಮಾಡಿಕೊಡ್ತಾ ಇದ್ಲು. ಸನ್ಯಾಸಿಗಳಿಗೆ ಎಲ್ಲ ರೀತಿಯಲ್ಲೂ ಸತ್ಸಂಗ ಮಾಡೋದಕ್ಕೆ ಬೇಕಾದ ಮುಕ್ತ ವಾತಾವರಣವನ್ನು ಆಕೆ ರೂಪಿಸ್ತಾ ಇದ್ಲು. ಬಹಳ ಒಳ್ಳೆ ತಾಯಿ ಆಕೆ. ಸುಮಾರು 27, 28, 30 ವರ್ಷದೊಳಗೆ ಆಕೆಯ ವಯಸ್ಸು. ಆಕೆ ಭಾರತದಿಂದ ಬಂದ ನಾವು 3 ಜನ ಸನ್ಯಾಸಿಗಳನ್ನು ಅತ್ಯಂತ ಗೌರವದಿಂದ ಮತ್ತು ಭಕ್ತಿಯಿಂದ ಕಂಡು ಒಂದು ಮಾತು ಹೇಳಿದ್ಲು ಆಕೆ, ನಾನು ಸ್ವಲ್ಪ ಹಣ ಕೂಡಿಟ್ಕೊಳ್ತಾ ಇದ್ದೇನೆ, ನನ್ನದು ಒಂದೇ ಒಂದು ಆಸೆ ಇದೆ ಜೀವನದಲ್ಲಿ, ನಾನು ಭಾರತಕ್ಕೆ ಬರಬೇಕು. ಗಂಗೋತ್ರಿಯಿಂದ ಗಂಗೆ ಹೇಗೆ ಹರಕೊಂಡು ಬಂದಿದೆಯೋ ಆ ಗಂಗಾ ತಟದಲ್ಲೇ ನಾನು ಕಾಲ್ನಡಿಗೆಯಲ್ಲಿ ಸಂಚರಿಸಬೇಕು. ಗಂಗೆ ಎಲ್ಲಿ ಹೋಗಿ ಸಮುದ್ರಕ್ಕೆ ಧುಮುಕ್ತಾಳೋ ಅಲ್ಲಿಯವರೆಗೂ ನಾನು ಪಾದಚಾರಿಯಾಗೇ ಸಂಚರಿಸಬೇಕು. ಆ ನಂತರ ದೇವರು ನನ್ನನ್ನು ಯಾವ ಕ್ಷಣದಲ್ಲಿ ಬೇಕಾದರೂ ನಾನು ಪ್ರಾಣ ತೆಗೆದುಕೊಳ್ಳಿ, ಆದರೆ ಅಲ್ಲಿವರೆಗೂ ದೇವರು ನನ್ನ ಪ್ರಾಣ ಉಳಿಸಬೇಕು. ನಾನು ಸಂತೋಷವಾಗಿ ಪ್ರಾಣ ಬಿಡೋದಕ್ಕೆ ಸಿದ್ಧಳಿದ್ದೇನೆ, ಆದರೆ ದೇವರಲ್ಲಿ ಒಂದೇ ಒಂದು ರಿಕ್ವೆಸ್ಟ್ ಮಾಡಿದ್ದೇನೆ, ನನ್ನ ಪ್ರಾಣ ಹೋಗೋದಿದ್ದರೆ ಗಂಗಾ ತೀರದಲ್ಲೇ ಹೋಗಲಿ, ಭಾರತದಲ್ಲೇ ಹೋಗಲಿ ಅಂತಕ್ಕಂಥ ಮಾತು. ಇಲ್ಲಿ ಗಂಗೆಯ ಬಗ್ಗೆ ಪಾಶ್ಚಾತ್ಯ ತಾಯಿಯೊಬ್ಬಳು, ಯುವತಿ ಸಾಧಕಿಯೊಬ್ಬಳು ಹೇಳಿದ ಮಾತನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಒಬ್ಬ LIC ಆಫೀಸರ್ ಗಂಗೆಯ ಹೆಸರನ್ನು ತಮ್ಮ ಆಫೀಸಿಗೆ ಇಡ್ತಾರೆ ಅನ್ನೋದನ್ನು ಇಲ್ಲಿ ಗಮನಿಸಿದಾಗ, ಶ್ರೀ ಶಾರದಾದೇವಿ ಜೀವನ ಗಂಗಾ ಪರಮ ಪೂಜ್ಯ ಶ್ರೀಮತ್ ಸ್ವಾಮಿ ಪುರುಷೋತ್ತಮಾನಂದಜಿಯವರು ಇಡೀ ನಮ್ಮ ಕನ್ನಡದ ನೆಲದ ತಾಯಂದರಿಗೆ, ಹತಾಶ ಹೃದಯಗಳಿಗೆ, ಆತ್ಮವಿಶ್ವಾಸ ಸಂಪನ್ನರಿಗೆ, ಜೀವನದಲ್ಲಿ ಲೌಕಿಕವಾಗಿ ಎಷ್ಟೇ ಮುಂದುವರೆದಿದ್ರೂ ಕೂಡ ಬದುಕಿನ, ಶಂಕರಾಚಾರ್ಯರು ಹೇಳಿದ ಹಾಗೆ ಆ ಆಧ್ಯಾತ್ಮಿಕ ಆವೃತ್ತಿ ಏನಿದೆ, ಆವೃತ್ತಿ, ಆ ಆಯಾಮ ಏನಿದೆ, ಅದಕ್ಕೆ ನಮ್ಮ ಎಲ್ಲ ತಾಯಂದರನ್ನು ಸನ್ನದ್ಧಗೊಳಿಸೋದಕ್ಕಾಗಿ ಪೂಜ್ಯ ಸ್ವಾಮೀಜಿಯವರ ಅಂತರಂಗದ ಕುಲುಮೆಯಿಂದ ಮೂಡಿಬಂದಂತಹ ಒಂದು ಅತ್ಯದ್ಭುತವಾದ ಜೀವನ ಚರಿತ್ರೆ ಶ್ರೀಮಾತೆಯವರನ್ನು ಕುರಿತಾದದ್ದು. ಹೀಗಾಗಿ ನಾನು ಭಾಳಷ್ಟು ಆಶ್ಚರ್ಯ ಆಗುತ್ತೆ, ತಾಯಂದರು ಎಷ್ಟು ಜೀವನಗಂಗಾ ಗ್ರಂಥವನ್ನು ಓದ್ತಾರೋ ಪುರುಷರೂ ಕೂಡ ಬಹುತೇಕ ಅಷ್ಟೇ ಸಂಖ್ಯೆಯಲ್ಲಿ ಜೀವನಗಂಗವನ್ನು ಓದ್ತಾರೆ. ಇದನ್ನು ನಾನು ಗಮನಿಸ್ತಾ ಹೋದೆ, ಇದಕ್ಕೆ ಕಾರಣ ಏನಿರಬಹುದು ಅಂತ ಹೇಳಿ. ಆಗ ನನಗೆ ಒಂದು ಲೌಕಿಕವಾದ ಕಾರಣವೂ ಕೂಡ ಹೊಳೀತು. ಆ ಕಾರಣ ಏನು ಅಂತಂದರೆ, ಈ ಗಂಡು ಮಕ್ಕಳಿಗೆ ತಾಯಿ ಅಂದರೆ ಸ್ವಲ್ಪ ಹೆಚ್ಚು ಇಷ್ಟ. ಆದ್ದರಿಂದ ಜೀವನಗಂಗವನ್ನು ಓದಬೇಕಾದ್ರೆ
ಎಷ್ಟೋ ಜನ ತಮ್ಮ ಹೆತ್ತ ತಾಯಂದ್ರನ್ನ ನೆನಪು ಮಾಡ್ಕೊಳ್ತಾರೆ. ಅಲ್ಲಿ ಬರ್ತಕ್ಕಂಥ ಕಷ್ಟದ ಸನ್ನಿವೇಶಗಳು, ತಾಯಿ ಅದನ್ನ ನಿರ್ವಹಿಸಿದಂಥ ರೀತಿ, ಎಲ್ಲರಿಗೂ ತಾಯಿ ಪ್ರೀತಿ ಕೊಟ್ಟ ರೀತಿ, ಈ ಪ್ರೀತಿಯಿಂದ ಯಾರೂ ವಂಚಿತರಾಗೋದಕ್ಕಾಗೋದಿಲ್ಲ. ಅವಳು ತನ್ನ ವಲಯದಲ್ಲಿ ಎಲ್ಲರನ್ನೂ ಪೋಷಿಸ್ತಾಳೆ. ಹೀಗಾಗಿ ಜೀವನಗಂಗಾ ಅದೊಂದು ಅದ್ಭುತವಾದ ಸಂಜೀವನಿ. ನಾನು ಎಲ್ಲ ತಾಯಂದಿರಲ್ಲಿ ವಿನಂತಿಸ್ಕೊಳ್ಳೋದು, ನಿಮ್ಮ ಜೀವನದಲ್ಲಿ ಶಕ್ತಿ ಮೀರಿ ನೀವು ಕನಿಷ್ಠ ಕೆಲವು ತಾಯಂದಿರ ಬದುಕಿಗಾದರೂ ಬೆಳಕಾಗುವಂತೆ ಜೀವನಗಂಗಾ ಪುಸ್ತಕವನ್ನು ನೀವು ಉಡುಗೊರೆಯಾಗಿ ಕೊಡಬೇಕು. ತುಮಕೂರಿನಲ್ಲಿ ಆಶ್ರಮದ ಭಕ್ತರು ತಮ್ಮ ಹೆಣ್ಣುಮಕ್ಕಳಿಗೆ ಮದುವೆ ಮಾಡಬೇಕಾದ್ರೆ ಅವರನ್ನು ಮನೆಗೆ ಕರೆಸಿ, ಅವರು ಗರ್ಭಿಣಿಯರಾದಾಗ ಕೆಲವು ಶಾಸ್ತ್ರಗಳನ್ನು ಮಾಡಬೇಕಾದ್ರೆ ತಾಂಬೂಲದಲ್ಲಿಟ್ಟು ಶ್ರೀ ಶಾರದಾದೇವಿ ಜೀವನಗಂಗಾ ಪುಸ್ತಕವನ್ನು ನೀಡೋದನ್ನು ನಾನು ಗಮನಿಸಿದ್ದೇನೆ. ಹೀಗೆಲ್ಲ ಆ ಪವಿತ್ರ ಗ್ರಂಥ ನಮ್ಮ ಎಲ್ಲ ಮಾತೃ ವಲಯಕ್ಕೆ ಮುಟ್ತಾ ಇದೆ. ರಾಮಕೃಷ್ಣ ಮಹಾಸಂಘದ ಬಹುತೇಕ ಪರಮಾಧ್ಯಕ್ಷರು ತಾವು ಈ ಜಗತ್ತಿನಿಂದ ನಿರ್ಗಮಿಸಬೇಕಾದ್ರೆ, ತಮ್ಮ ಜೀವನದ ಕಟ್ಟ ಕಡೆಯ ಉಸಿರನ್ನು ಎಳ್ಕೋಬೇಕಾದ್ರೆ, ಅವರ ಬದುಕಿನಲ್ಲಿ ಅವರು ಉಚ್ಚರಿಸಿದಂತಹ ಕಟ್ಟ ಕಡೆಯ ನಾಮ ಶ್ರೀಮಾತೆದು. ಪೂಜ್ಯ ಸ್ವಾಮಿ ಆತ್ಮಸ್ಥಾನಂದಜಿ ಮಹಾರಾಜರವರು ಒಂದು ಉಪನ್ಯಾಸದಲ್ಲಿ ಹೇಳಿದ್ದನ್ನು ನಾನು ಕೇಳಿದ್ದೇನೆ. ನನ್ನ ಮಡಿಲಿನಲ್ಲಿ, ನನ್ನ ಈ ತೊಡೆ ಮೇಲೆ ರಾಮಕೃಷ್ಣ ಮಹಾಸಂಘದ 3 ಜನ ಮಹಾ ಅಧ್ಯಕ್ಷರುಗಳು ತಮ್ಮ ಕಟ್ಟ ಕಡೆಯ ಉಸಿರನ್ನು ಎಳೆದಿದ್ದಾರೆ. ನಾನು ಬಹಳ ಗಮನ ಕೊಟ್ಟು ಎಚ್ಚರಿಕೆಯಿಂದ ಕೇಳ್ತಾ ಇದ್ದೆ. ಅವರ ಜೀವನದಲ್ಲಿ ಅವರ ಬಾಯಿಂದ ಬಂದ ಕಟ್ಟ ಕಡೆಯ ನಾಮ ಶ್ರೀಮಾತೆದು ಅಂತ ಹೇಳಿ. ಇದನ್ನು ನಾವು ಗಮನಿಸ್ತೇವೆ. ಪರಮ ಪೂಜ್ಯ ಶ್ರೀಮತ್ ಸ್ವಾಮಿ ರಂಗನಾಥಾನಂದಜಿ ಮಹಾರಾಜರವರಿಗೆ ಮಾಯಾವತಿ ಕ್ಷೇತ್ರದಲ್ಲಿ ನನಗೆ ನೆನಪಿರೋ ಹಾಗೆ ಶ್ರೀಮಾತೆಯವರ ದರ್ಶನ ಆಯಿತು ಅನ್ನೋದು ಅವರು ಶರೀರ ಬಿಟ್ಟು ಎಷ್ಟೋ ವರ್ಷಗಳ ನಂತರ ಗೊತ್ತಾಯಿತು. ಅವರ ಕನ್ನಡಕದ ಆ ಕವರ್ನಲ್ಲಿ ಒಂದು ಚೀಟಿಯಲ್ಲಿ ಬರೆದು ಅದರಲ್ಲಿ ಇಟ್ಟಿದ್ರಂತೆ. ಅವರ ಕನ್ನಡಕವನ್ನು ಕೆಲವು ವರ್ಷಗಳ ನಂತರ ಅದನ್ನು ಓಪನ್ ಮಾಡಿ ನೋಡಿದಾಗ ಆ ಚೀಟಿ ಸಿಕ್ತಂತೆ. ಪರಮ ಪೂಜ್ಯ ಶ್ರೀಮತ್ ಸ್ವಾಮಿ ರಂಗನಾಥಾನಂದಜಿ ಮಹಾರಾಜರವರು ಕೂಡ ಶ್ರೀಮಾತೆಯವರ ದರ್ಶನ ಪಡೆದಿದ್ದರು ಮಾಯಾವತಿಯ ಆಶ್ರಮದಲ್ಲಿ ಅನ್ನುವಂಥದ್ದನ್ನು ಒಂದು ಕಡೆ ದಾಖಲಿಸಲಾಗಿದೆ. ಇದು ನನ್ನ ಗಮನದಲ್ಲಿರ್ತಕ್ಕಂಥ ವಿಚಾರ. ಹೀಗಾಗಿ ಶ್ರೀಮಾತೆಯವರನ್ನ ಯಾವ ಕಡೆಯಿಂದ ನಾವು ಪರಿಚಯ ಮಾಡಿಕೊಡೋಣ ಅನ್ನೋ ಪ್ರಶ್ನೆಗೆ ಕೆಲವು ವಿಚಾರಗಳಾಗಿ ನಾವು ಗಮನಿಸೋಣ. ಒಂದು ಕಡೆ ಅವರ ಪತಿದೇವರಾದ ಪೂರ್ಣಾವತಾರಿ ಶ್ರೀರಾಮಕೃಷ್ಣರು, ಶ್ರೀರಾಮಕೃಷ್ಣರ ಮತ್ತು ಶಾರದಾ ಮಾತೆಯವರ ದಾಂಪತ್ಯ ಜೀವನವನ್ನು, ಅದು 2 ಆತ್ಮಗಳ ಸಂಧಾನ ಅನ್ನೋದನ್ನು ವಿವರಿಸಬೇಕು. ಆತ್ಮತತ್ವವನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಮಗೆ ಅರ್ಥ ಆಗುತ್ತೆ. ಇವರು ಲೌಕಿಕ ದೃಷ್ಟಿಯಿಂದ ವಿವಾಹಿತರಾದದ್ದಕ್ಕೆ ಆಧ್ಯಾತ್ಮಿಕ ಜೀವನವನ್ನು ಯಾವ ಮಟ್ಟದಲ್ಲಿ ನಡೆಸಬಹುದು ಅನ್ನೋದನ್ನು ಸಾಬೀತುಪಡಿಸುವಂಥ ಉದ್ದೇಶ ಇತ್ತು. ಏನು ಅದ್ಭುತವಾದ ವಿಷಯ. ಲೌಕಿಕ ದೃಷ್ಟಿಯಿಂದ ಎಷ್ಟೋ ಜನ ಕೇಳಿದ್ದುಂಟು, ಪತಿ ಪತ್ನಿಯರ ಸಂಗಮ ಆಗಲಿಲ್ಲ, ಅವರು ಒಬ್ಬರನ್ನೊಬ್ಬರು ಶಾರೀರಿಕವಾಗಿ ಸ್ಪರ್ಶಿಸಲಿಲ್ಲ, ಇದಕ್ಕಾಗಿ ಅವರು ಮದುವೆ ಮಾಡ್ಕೊಂಡಿದ್ದು ಯಾಕೆ? ಮದುವೆಯ ಜೀವನದ ಉದ್ದೇಶ ಏನು? ಇದು ಪ್ರಪಂಚ ಕೇಳುತ್ತಿವತ್ತು. ಈ ವಿಷಯವನ್ನು ಪ್ರಪಂಚ ಕೇಳುತ್ತೆ. ಒಂದೆಡೆ ಈ ಪ್ರಶ್ನೆ ಬಹಳ ಹೊರ ಪ್ರಪಂಚದಲ್ಲಿ ನಮಗೆ ನೇರವಾಗಿ ಕಾಣುತ್ತೆ, ಬಹಳ ನೇರವಾಗಿ ಕಾಣುತ್ತೆ. ಆದರೆ ಅದರ ಲೌಕಿಕ ಆಯಾಮದಿಂದ ಆಚೆಗೆ ನಾವು ಆಧ್ಯಾತ್ಮಿಕ ಆಯಾಮವನ್ನು ನೋಡ್ಕೊಳ್ಳೋದಕ್ಕೆ ಸಾಧ್ಯವಾಗೋದಾದರೆ ಅಲ್ಲಿ ನಮ್ಗೆ ಅರ್ಥ ಆಗುತ್ತೆ, ಓಹೋ, ಇವರು ಲೌಕಿಕ ದೃಷ್ಟಿಯಿಂದ ವಿವಾಹಿತರಾದರೂ ಕೂಡ ಆಧ್ಯಾತ್ಮಿಕದ ಹಿಮಾಲಯವನ್ನು ಇವರು ಏರಿ ಹೇಗೆ ಜಗತ್ತಿಗೆ ಒಂದು ದೊಡ್ಡ ಆದರ್ಶವನ್ನು ಕೊಟ್ಟರಲ್ಲ ಅನ್ನೋದು ನಮಗೆ ಪರಿಚಯಕ್ಕೆ ಬರುತ್ತೆ. ಅದನ್ನು ನಾವು ಗಮನಿಸಬೇಕು. ಹೇಗೆ ಶ್ರೀರಾಮಕೃಷ್ಣರು ಶಾರದೆಯಲ್ಲಿ ಅವರೇ ಹೇಳಿದ ಹಾಗೆ ನಹಬತ್ನಲ್ಲಿ ವಾಸ ಮಾಡೋ ತಮ್ಮ ತಾಯಿ, ದಿನನಿತ್ಯ ತಾವು ಮಂದಿರದಲ್ಲಿ ಪೂಜೆ ಮಾಡುವ ಕಾಳಿ, ಅವಳೇ ಈಗ ಶಾರದೆಯ ರೂಪದಲ್ಲಿ ನನ್ನ ಪಾದ ಒತ್ತುತ್ತಾ ಇದ್ದಾಳೆ ಅಂತ ಹೇಳಿದರು. ಶ್ರೀರಾಮಕೃಷ್ಣರಿಗೆ ಹೆತ್ತ ತಾಯಿ ಜಗನ್ಮಾತೆ ಕಾಳಿ, ಕೈ ಹಿಡಿದ ಹೆಂಡತಿ
ಇವರ ನಡುವೆ ವ್ಯತ್ಯಾಸವೇ ಇಲ್ಲ. ಅಂದರೆ ರಾಮಕೃಷ್ಣನ ಮನೋಸ್ಥಿತಿ ಎಷ್ಟು ಎತ್ತರದ್ದಾಗಿರಬೇಕು. ಇದು ಆತ್ಮನ ಹಂತದಲ್ಲಿ ಒಂದು ಆತ್ಮ ಮತ್ತೊಂದು ಆತ್ಮವನ್ನು ಒಪ್ಪಿಕೊಂಡಾಗ ಲೌಕಿಕ ದೃಷ್ಟಿಯ ವಿಶ್ಲೇಷಣೆಗೆ ನಾವು ಹೋಗಬಾರದು. ಲೌಕಿಕ ವಿಶ್ಲೇಷಣೆಯ ದೃಷ್ಟಿಯಲ್ಲಿ ಹೋದಾಗ ನಮ್ಮ ಶರೀರ ಆಕರ್ಷಣೆ, ಒಂದು ಶರೀರಕ್ಕೆ ಸೌಂದರ್ಯ ಇದೆ, ಅನುರೂಪವಾದ ಸೌಂದರ್ಯ ಇದೆ, ಅಪೂರ್ವ ಜೋಡಿ ಇವರು ನೋಡಿದ್ರೆ ಯಾರೂ ಕೂಡ ನೋಡಬೇಕು ಅನಿಸುತ್ತೆ. ಪತಿ ಪತ್ನಿಯರು ಹೇಗಿದ್ದಾರೆ ನೋಡಿ, ಆ ಪತಿ ಪತ್ನಿಯರನ್ನು ಕೂಡ ನೀವು ಅತ್ಯದ್ಭುತವಾಗಿದ್ದಾರೆ ಅಂತ ವಿವರಿಸಬೇಕು ಅಂದರೆ ಒಳ್ಳೆ ಲಕ್ಷ್ಮೀನಾರಾಯಣರಿದ್ದಾಗಿದ್ದಾರೆ ಅಂತ ಹೇಳಬೇಕೆ ಹೊರತು ನೀವು ಇನ್ಮೇಲೆ ಯಾರೋ ಚಲನಚಿತ್ರ ನಟ ನಟಿಯರ ಬಗ್ಗೆ ಹೆಚ್ಚು ಹೇಳಕ್ಕೆ ಹೋಗಬಾರ್ದು. ಟಿ ವಿ ನೋಡಿ ಎಲ್ಲ ಗೊತ್ತಾಗತ್ತೆ ನಮಗೆ. ಆ ನಿಟ್ಟಿನಲ್ಲಿ ಒಬ್ಬ ಲೌಕಿಕ ವ್ಯಕ್ತಿಯೂ ಕೂಡ ತನ್ನನ್ನು ಅತ್ಯಂತ ಎತ್ತರದಲ್ಲಿ ಅವನು ಪ್ರತಿನಿಧಿಸ್ಕೋಬೇಕು ಅಂತಂದರೆ ಲಕ್ಷ್ಮೀನಾರಾಯಣ ಸ್ವರೂಪ. ಒಂದು ವೇಳೆ ಸತ್ಯನಾರಾಯಣ ವ್ರತ ಮಾಡ್ತಾ ಇಲ್ವಾ, ಉಮಾಮಹೇಶ್ವರ ವ್ರತ. ಒಟ್ಟಾರೆ ನಾವು ಆ ದೈವಿಕ ಕಳೆಯಲ್ಲೇ ಕಾಣಬೇಕು ಅಂತ ಬಯಸ್ತೇವೆ. ಜನ ನಮ್ಮನ್ನು ಹಾಗೆ ಗುರುತಿಸಬೇಕು ಅಂತ ಹೇಳಿ ನಾವು ಬಯಸ್ತೇವೆ. ಇದು ಒಂದು ಪವಿತ್ರವಾದ ನಂಬಿಕೆಯಾಗಿ ನಮ್ಮಲ್ಲಿ ಉಳಿದಿದೆ. ಶ್ರೀರಾಮಕೃಷ್ಣರು ಶಾರದಾ ಮಾತೆ, ರಾಮಕೃಷ್ಣರು ಶ್ರೀಮಾತೆಯವ್ರ ಬಗ್ಗೆ ಏನು ಹೇಳಿದ್ರು, ಶ್ರೀಮಾತೆ ರಾಮಕೃಷ್ಣ ಬಗ್ಗೆ ಏನು ಹೇಳಿದ್ರು, ವಿವೇಕಾನಂದರು ಇವರಿಬ್ಬರ ಬಗ್ಗೆ ಏನು ಹೇಳಿದ್ರು, ಇದನ್ನು ನಾವು ಅಧ್ಯಯನ ಮಾಡಿದಾಗ ಶ್ರೀಮಾತೆಯ ಮಹಿಮೆ ನಮಗೆ ಬಹಳ ಅರ್ಥ ಆಗುತ್ತೆ. ರಾಮಕೃಷ್ಣರು ಷೋಡಶಿ ಪೂಜೆ ಮಾಡಿದ್ರು. ತಮ್ಮ ಆಧ್ಯಾತ್ಮಿಕ ಸಾಧನೆಯೆಲ್ಲ ಜಗನ್ಮಾತೆ ಸ್ವರೂಪಿಯಾದ ಶಾರದಾ ಮಾತೆಯ ಪಾದಪದ್ಮಗಳಲ್ಲಿ ಸಮರ್ಪಿಸಿಬಿಟ್ರು. ಇದರ ಹಿನ್ನೆಲೆಯಲ್ಲಿ ನಾವು ನೋಡ್ತೇವೆ, ಅವತ್ತು ಶಿವನ ಎದೆಯ ಮೇಲೆ ಕಾಲಿಟ್ಟು ಎಲ್ಲ ದೇವತೆಗಳ ಶಕ್ತಿಯನ್ನು ಕೂಡ ಆವಾಹನೆ ಮಾಡಿಕೊಂಡು ತನ್ನ ಮೇಲೆ ರಾಕ್ಷಸರ ವಧೆಗಾಗಿ ಸನ್ನದ್ಧಳಾಗಿದ್ದಳ ಕಾಳಿ ಜಗನ್ಮಾತೆ. ಶಿವನ ಎದೆಯ ಮೇಲೆ ಕಾಲಿಟ್ಲಲ್ಲ ಅವಳು ಒಂದು ರೀತಿಯಲ್ಲಿ ಲಜ್ಜೆಯಿಂದ ನಾಲ್ಗೆ ಆಚೆಗೆ ತೆಗಿತಾಳೆ. ಕಾಳಿಯ ಫೋಟೋ ನೋಡಿ ನೀವು, ನಲಿಯುವಳಾರಿ ಭೈರವನಾರಿ ನೆನಪು ಮಾಡ್ಕೊಳ್ಳಿ. ಅಲ್ಲಿ ನಾವು ನೋಡ್ತೇವೆ ತನ್ನ ಪತಿದೇವರ ಮೇಲೆ ನಡ್ಕೊಂಡು ಹೋಗ್ಬಿಡ್ತಾಳೆ ಅವಳು. ಅದು ನಡ್ಕೊಂಡು ಹೋಗೋದಕ್ಕೂ ಒಂದು ಕಾರಣ ಇರುತ್ತೆ. ಅವಳು ಸಾಕಷ್ಟು ಸಾಮರ್ಥ್ಯವಂತಳಾಗಿ ಈ ಜಗತ್ತಿನಲ್ಲಿ ಎಲ್ಲ ರಾಕ್ಷಸರನ್ನು ಕೊಲ್ಲಬೇಕು ಅಂತ ಹೊರಟು ಈ ಧರ್ಮ ಸ್ಥಾಪನೆಯ ಕಾರ್ಯ ಆದಮೇಲೆ ಅವಳು ತನ್ನ ಆ ರೌದ್ರಾವತಾರದಿಂದ ತಕ್ಷಣವೇ ವಾಪಸ್ ಆಗಲಿಲ್ಲ. ಆಗ ಶಿವನನ್ನು ಎಲ್ಲರೂ ಕೇಳಿಕೊಂಡ್ರು, ನೀನೇ ಈ ಸನ್ನಿವೇಶವನ್ನು ನಿಯಂತ್ರಿಸಬೇಕು ಅಂದಾಗ ಶಿವನು ಕೂಡ ನೇರವಾಗಿ ಬರೋದಕ್ಕೆ ಅವನು ಸಮ್ಮತಿಸಲಿಲ್ಲ. ಅವಳು ಬರ್ತಾ ಇದ್ದ ದಾರಿಯಲ್ಲಿ ಸಾಕ್ಷಾತ್ ಶಿವ ಅಂಗಾತವಾಗಿ ಮಲ್ಕೊಂಡು ಬಿಡ್ತಾನೆ. ಆಗ ಜಗನ್ಮಾತೆ ತನ್ನ ದಿಟ್ಟ ಹೆಜ್ಜೆಗಳನ್ನು ಇಡ್ತಾ ಬರ್ತಾ ಇದ್ಲಲ್ಲ, ಶಿವನ ಎದೆ ಮೇಲಿಟ್ಲು. ಆಗ ಅವಳಿಗೆ ಅರ್ಥ ಆಯಿತು, ಸ್ವಲ್ಪ ನೋಡ್ತಾಳೆ, ಪತಿದೇವರ ಎದೆ ಮೇಲೆ ಇಟ್ಬಿಟ್ಟಿದ್ದಾಳೆ ಕಾಲು, ಆ ಪಾದ. ಆಗ ಅವಳಿಗೆ ಸಂಕೋಚ ಆಗಿ ತನ್ನ ನಾಲಿಗೆಯನ್ನು ಆಚೆ ಹಾಕ್ತಾಳೆ. ಇದು ಅದರ ಒಂದು ಪೌರಾಣಿಕವಾದ ಹಿನ್ನೆಲೆ. ಶಾರದಾ ಮಾತೆ ಇಲ್ಲಿ ಶ್ರೀರಾಮಕೃಷ್ಣರು ತಮ್ಮ ಶರೀರವನ್ನು ಬಿಟ್ಟ ಮೇಲೆ ಅವರ ಎಲ್ಲ ಶಕ್ತಿಯನ್ನು ಪಡ್ಕೊಂಡು ಈ ಜಗತ್ತಿಗೆ ಬೆಳಕಾಗಿ ಇನ್ನೂ ಸುಮಾರು 35 ವರ್ಷ ಧರ್ಮ ಸಂಸ್ಥಾಪನೆಯ ಕಾರ್ಯವನ್ನು ಮಾಡೋದಿದೆ. ರಾಮಕೃಷ್ಣರಿಂದ ಎಲ್ಲ ಶಕ್ತಿಯನ್ನು ಪಡ್ಕೊಂಡ ತಾಯಿ ಮುಂದಿನ ದಿನಗಳಲ್ಲಿ ಸಾಮಾಜಿಕವಾದ ಪಿಡುಗು ಎನಿಸಿದ್ದಂತಹ ವೈಧವ್ಯ ಕುರಿತಾದ ಯಾವುದ ಸಮಸ್ಯೆಗಳಿಗೂ ತಲೆ ಕೆಡಿಸ್ಕೊಳ್ಳಿಲ್ಲ. ವೈಧವ್ಯ ಅಂತಕ್ಕಂಥದ್ದು ಎಂದೂ ಕೂಡ ಒಬ್ಬ ತಾಯಿಯ ಜೀವನದಲ್ಲಿ ಪ್ರತಿಬಂಧಕ ಅಲ್ಲ. ಸಾಧನೆಯ ಜೀವನ ಕುರಿತಾಗಿ ಸಾಮಾಜಿಕವಾಗಿ ಕೌಟುಂಬಿಕವಾಗಿ ನಮ್ಮ ತಾಯಂದಿರು ಈ ವೈಧವ್ಯದ ದೃಷ್ಟಿಯಲ್ಲಿ ನರಳಿದ್ದು ಉಂಟು, ಇದೆ. ಆದರೆ ಈ ಸಾಮಾಜಿಕವಾದ ಸನ್ನಿವೇಶವನ್ನು ಮೆಟ್ಟಿ ನಿಲ್ಲಬಲ್ಲ ಆತ್ಮಶಕ್ತಿ ಪ್ರತಿಯೊಬ್ಬ ತಾಯಿಯ ಅಂತರಂಗದಲ್ಲೂ ಇರುತ್ತೆ. ಇದನ್ನು ನಾವು ಅಲ್ಲಗಳೆಯುವಂತಿಲ್ಲ. ಈ ನಿಟ್ಟಿನಲ್ಲಿ ನಾವು ಗಮನಿಸಬೇಕು. ಶಾರದಾ ಮಾತೆಗೆ ವೈಧವ್ಯ ಪ್ರಾಪ್ತವಾಯಿತು. ಅವತ್ತಿನ ಸಂಪ್ರದಾಯಸ್ಥ ಬ್ರಾಹ್ಮಣ ಕುಟುಂಬದಲ್ಲಿ ಯುವತಿ ಅವರು ಪತಿಯನ್ನು ಕಳ್ಕೊಂಡಾಗ ಶ್ರೀರಾಮಕೃಷ್ಣರು ಶರೀರ ಬಿಟ್ಟು ಹೊರಟಾಗ, ಅಮ್ಮ ಕಾಳಿ ನನ್ನನ್ನು ಬಿಟ್ಟು ಹೊರಟುಬಿಟ್ಟಿಯಾ ಅಂತ ಶಾರದಾ ಮಾತೆ ಸ್ವಲ್ಪ ನೋವಿನ ಧ್ವನಿಯಲ್ಲಿ ಉದ್ಗರಿಸಿದಾಗ ಶ್ರೀರಾಮಕೃಷ್ಣರು ಹೇಳ್ತಾರೆ, ಶಾರದೆ
ನಾನು ಎಲ್ಲಿಗೆ ಹೋದೆ? ಈ ಕೊಠಡಿಯಿಂದ ಪಕ್ಕದ ಕೊಠಡಿಗೆ ಹೋಗಿದ್ದೇನೆ ಅಷ್ಟೇ. ಈ ಮಾತನ್ನು ಪ್ರತಿಯೊಬ್ಬ ತಾಯಿಯು ನಮ್ಮ ಸಂಪ್ರದಾಯಸ್ಥ ಮನೆಯಲ್ಲಿ ನೆನಪಿಟ್ಕೊಳ್ಬೇಕು. ಪತಿಯ ನಿರ್ಗಮನದ ನಂತರ ಲೌಕಿಕ ದೃಷ್ಟಿಯಿಂದ ಅದನ್ನು ನಾವು ಹೇಗೆ ವಿಶ್ಲೇಷಿಸಕ್ಕೆ ಹೋದರೂ ಕೂಡ ಅದಕ್ಕಿಂತಲೂ ಉನ್ನತವಾದ, ಅದಕ್ಕಿಂತಲೂ ಸತ್ಯವಾದ ಮತ್ತು ಅದಕ್ಕಿಂತಲೂ ಆದರ್ಶಮಯವಾದ ಸಾಧನಾ ಜೀವನಕ್ಕೆ ಆ ತಾಯಿ ತೊಡಗಿಸ್ಕೊಳ್ಳೋದಕ್ಕೆ ಅದೊಂದು ನಿಜವಾದ ಅರ್ಥದಲ್ಲಿ ಒಂದು ಯೋಗ್ಯ ಗಳಿಗೆಯಾಗುತ್ತೆ. ಯಾವ ತಾಯಿಯೂ ಕೂಡ ವೈಧವ್ಯವನ್ನು ಆಹ್ವಾನಿಸುವುದಿಲ್ಲ. ಜನನ, ಮರಣ, ಮದುವೆ ಇದು ಮನುಷ್ಯನ ಕೈಯಲ್ಲಿ ಇಲ್ಲ. ಯಾವ ವ್ಯಕ್ತಿಯೂ ಕೂಡ ತನ್ನ ಮರಣವನ್ನು ಇಚ್ಛಾಮರಣಿ ಎಂಬಂತೆ ವಿಶ್ಲೇಷಿಸೋದಕ್ಕೆ ಲೌಕಿಕ ದೃಷ್ಟಿಯಲ್ಲಿ ಸಾಧ್ಯ ಇಲ್ಲ. ಲೌಕಿಕ ಪ್ರಪಂಚದಲ್ಲಿ ಇದು ಸಾಧ್ಯ ಇಲ್ಲ. ಆದರೆ ವೈಧವ್ಯ ಪ್ರಾಪ್ತವಾದಾಗ ಧೃತಿಗೆಡಬೇಕಾಗಿಲ್ಲ. ರಾಮಕೃಷ್ಣಾಶ್ರಮಗಳಲ್ಲಿ ನೀವು ನೋಡ್ತೀರಿ, ಎಷ್ಟು ಜನ ತಾಯಂದಿರು ಪಾಪ ತಮ್ಮ ಸಾಂಸಾರಿಕ ಬದುಕಿನಲ್ಲಿ ಪತಿಯನ್ನು ಕಳ್ಕೊಂಡ ನಂತರ ಮಹಾ ಸಾಧಕರಾಗಿ, ನಿಜವಾದ ಅರ್ಥದಲ್ಲಿ ಆಧ್ಯಾತ್ಮಿಕ ಸಾಧಕರಾಗಿ ಅವರು ತಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಂಡಂತಹ ನೂರಾರು ಉದಾಹರಣೆಗಳು ನಮಗೆ ಗೋಚರಿಸುತ್ತೆ. ನಮ್ಮ ಕಣ್ಣು ಮುಂದೆ ನಾವು ನೋಡಿದ್ದೇವೆ. ಅವರು ಕೂಡ ತಪಸ್ವಿನಿಯರಂತೆ ಜೀವನ ಮಾಡ್ತಾ ಇರತಕ್ಕಂಥದ್ದನ್ನು ಕಂಡಿದ್ದೇವೆ. ಅವರ ಜೀವನದಲ್ಲಿ ಲೌಕಿಕ ಅವಶ್ಯಕತೆಗಳನ್ನು ಮೀರಿದಂತಹ ಅವರ ಆಯ್ಕೆಗಳು, ಅವರ ಅಪೇಕ್ಷೆಗಳು, ಅದರ ಮೂಲಕ ಭಗವತ್ ಸಾಕ್ಷಾತ್ಕಾರಕ್ಕೆ ಅವರು ಮುನ್ನಡೆದಂತಹ ರೀತಿಯನ್ನು ನಾವು ಕಂಡಿದ್ದೇವೆ. ಎಷ್ಟೋ ಜನ ವೈಧವ್ಯಕ್ಕೆ ತುತ್ತಾದ ತಾಯಂದರು ಮಂತ್ರದೀಕ್ಷೆ ಪಡ್ಕೊಂಡು ದಿನಗಳಲ್ಲಿ ಸಾವಿರಾರು ಜಪ ಮಾಡ್ತಾ ಇರ್ತಕ್ಕಂಥ ತಾಯಂದಿರು ನಮ್ಮ ಸಂಪರ್ಕದಲ್ಲಿದ್ದಾರೆ. ರಾಮಕೃಷ್ಣ ಆಶ್ರಮದ ವಲಯದಲ್ಲಿ ಯಾವುದೇ ವೈಧವ್ಯಕ್ಕೆ ತುತ್ತಾದ ತಾಯಿಯನ್ನು ಒಂದು ಸೂಜಿಯ ಮೊನೆಯಷ್ಟು ಕೂಡ ನಾವು ಆಕೆಯನ್ನು ಕಡಿಮೆಯಾಗಿ ನೋಡುವಂಥ ಸನ್ನಿವೇಶ ಇಲ್ಲವೇ ಇಲ್ಲ. ಮಂತ್ರದೀಕ್ಷೆ ಕೊಡ್ತಾರೆ ಅಂತಂದ ಮೇಲೆ ಯಾವುದೇ ರೀತಿಯ ಸತ್ಸಂಗಗಳಲ್ಲಿ, ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಅವರು ಭಾಗಿಗಳಾಗುತ್ತಾರೆ ಅನ್ನುವಂಥದ್ದಾದರೆ ಇದನ್ನು ನಾವು ಗಮನಿಸಬೇಕು. ಇದನ್ನು ನಾವು ವಿಶೇಷವಾಗಿ ಗಮನಿಸಬೇಕು. ಹಾಗಾಗಿ ಶ್ರೀಮಾತೆಯವರು ವೈಧವ್ಯಕ್ಕೆ ತುತ್ತಾದರೂ ಕೂಡ ಲೋಕ ಕಲ್ಯಾಣದ ತಮ್ಮ ಕರ್ತವ್ಯ ಶ್ರೀರಾಮಕೃಷ್ಣರು ಅದನ್ನು ಇವರಿಗೆ ಹಸ್ತಾಂತರಿಸಿ ಹೋಗಿದ್ದರು. ಅದನ್ನು ಮುಂದುವರಿಸ್ಕೊಂಡಂತಹ ರೀತಿಯಲ್ಲಿ ನೋಡಿದಾಗ ನಮಗೆ ಅರ್ಥ ಆಗುತ್ತೆ, ರಾಮಕೃಷ್ಣ ಮಹಾಸಂಘ ಈ ಪ್ರಪಂಚಕ್ಕೆ ಪ್ರಾಪ್ತವಾದದ್ದು ಮನುಕುಲದ ಉದ್ಧಾರದ ಹೆಜ್ಜೆಗಳ ಮುಂದುವರಿಕೆಗಾಗಿ. ಶ್ರೀರಾಮಕೃಷ್ಣ ಮಹಾಸಂಘವನ್ನು ಮುಂದಿಟ್ಟುಕೊಂಡು ಕೈಯಲ್ಲಿ ಬಿಡಿಗಾಸಿಲ್ಲದಂತಹ ಆ ಶಾರದೆ 16 ಜನ ತ್ಯಾಗಿ ಸನ್ಯಾಸಿ ಯುವಕರನ್ನು ತನ್ನ ಮಡಿಲಿನಲ್ಲಿ ಮಕ್ಕಳೋಪಾದಿಯಲ್ಲಿ ಇಟ್ಟುಕೊಂಡು, ವಿಶ್ವವಿಖ್ಯಾತ ಇರಬಹುದು ವಿವೇಕಾನಂದ ಅವತ್ತು ಪ್ರಪಂಚದಲ್ಲಿ, ಆ ವಿವೇಕಾನಂದರ ಆಲೋಚನೆಗೂ ತಿದ್ದುಪಡಿ ಹಾಕಿ ಆ 16 ವ್ಯಕ್ತಿಗಳನ್ನು ಕೂಡ ಒಬ್ಬೊಬ್ಬ ಸನ್ಯಾಸಿಯನ್ನು ತನ್ನೊಂದೊಂದು ವ್ಯಕ್ತಿತ್ವದ ಒಂದು ಆಯಾಮವಾಗಿಸ್ಕೊಂಡು, ಆ ಮಕ್ಕಳಿಗೆ ಏನಾದರೂ ತೊಂದರೆ ಆದರೆ ಅವರೇ ಹೇಳ್ತಾ ಇದ್ರು, ನನ್ನ ಎದೆಗೆ ಯಾರೋ ಈಟಿಯಲ್ಲಿ ಚುಚ್ಚಿದಾಗತ್ತೆ ಅಂತ. ಇದೆಲ್ಲ ಒಂದು ಭಾವ ಪ್ರಪಂಚಕ್ಕೆ ಸಂಬಂಧಪಟ್ಟದ್ದು. ಕೈಯಲ್ಲಿ ಬಿಡಿಗಾಸಿಲ್ಲದ ಆ ತಾಯಿ ರಾಮಕೃಷ್ಣರ ನಿರ್ಯಾಣದ ನಂತರ ಈ ಮಹಾಸಂಘವನ್ನು ಅದೆಷ್ಟು ದಕ್ಷತೆಯಿಂದ ಪವಿತ್ರವಾಗಿ ಕೈ ಹಿಡಿದು ನಡೆಸ್ಕೊಂಡು ಹೋದರು. ಸಂಘ ಜನನಿಯಾಗಿ ಅವರು ನಮ್ಮ ಮುಂದೆ ಕಾಣ್ತಾರೆ. ಸಂಘ ಜನನಿ ಬೇರೆ ಅಲ್ಲ, ಲೋಕ ಜನನಿ ಬೇರೆ ಅಲ್ಲ. ಶಾರದಾ ಮಾತೆ ಈ ಯುಗ ಪ್ರವರ್ತಕಿಯಾಗಿ ನಮ್ಮ ಮುಂದೆ ಕಾಣ್ತಾಳೆ. ಶ್ರೀರಾಮಕೃಷ್ಣರು ಯಾವ ಮಟ್ಟದಲ್ಲಿ ಈ ಒಂದು ಮಹಾನ್ ಚಳುವಳಿಗೆ ಮುನ್ನುಡಿ ಹಾಕಿದ್ರೋ ಅದನ್ನು ಗಂಗೋತ್ರಿಗೆ ಹೋಲಿಸಿದ್ರೆ ಶಾರದೆ ಕೈಗೊಂಡಂತಹ ಮುಂದಿನ 3 ದಶಕಗಳ ಕಾರ್ಯ ಅದು ಮಹಾಗಂಗೆಯಾಗಿ ಹರಿಯುತ್ತೆ. ಆ ಸಂದರ್ಭದಲ್ಲಿ ನೋಡಿ, ಅವರ ಆ ದಿವ್ಯ ಮಾತೃತ್ವದ ಹಲವಾರು ಸನ್ನಿವೇಶಗಳನ್ನು, ಒಂದು ಹೊತ್ತಿಗೆ ಸರಿಯಾಗಿ ಒಂದು ತುತ್ತು ಅನ್ನ, ಒಂದು ಬಟ್ಟಲು ಹಾಲು ಸಿಗದೆ ಮನೆಯಲ್ಲಿ ಕದಿಯೋದಕ್ಕೆ ಪ್ರಾರಂಭ ಮಾಡಿದ್ದಂತಹ ಬೆಕ್ಕು
ಆ ಬೆಕ್ಕಿನ ಅವಶ್ಯಕತೆಯ ವಿಷಯದಲ್ಲಿ ಶಾರದಾ ಮಾತೆ ವರದ ಬ್ರಹ್ಮಚಾರಿಯನ್ನು ದಂಡಿಸ್ತಾರೆ. ಸಮಯಕ್ಕೆ ಸರಿಯಾಗಿ ಆ ಜೀವಿಗೆ ಒಂಚೂರು, ಆ ಪ್ರಾಣಿಗೆ ನೀವು ಒಂಚೂರು ಹಾಲು ಅನ್ನ ಕೊಟ್ಟಿದ್ದಿದ್ರೆ ಅದು ಕದೀತಾ ಇರಲಿಲ್ಲ. ಅದು ಕದ್ದು ಮುಚ್ಚಿ ಬಂದು ಇಲ್ಲಿ ಕದ್ದು ಆಹಾರ ತಗೋಬೇಕು ಅಂತಂದರೆ ಅದು ಕದಿಯೋದಕ್ಕೆ ಪ್ರಾರಂಭ ಆದದ್ದು ನಿಮ್ಮ ಕರ್ತವ್ಯ ನಿಷ್ಠೆಯಿಂದ ದೂರ ಸರಿದ್ರಿಂದ. ನೀವೆಲ್ಲ ಹೇಗೆ ನಿಮ್ಮನ್ನು ಪೋಷಿಸ್ಕೊಳ್ತಾ ಇದ್ದೀರೋ, ನಿಮ್ಮಲ್ಲೇ ಆಶ್ರಯ ಪಡೆದು ನಿಮ್ಮ ಕಾಲ ಹತ್ರ ಮಲ್ಕೊಳ್ಳೋ ಆ ಜೀವಿ ಒಂದು ಗುಟುಕು ಹಾಲಿಗೆ, ಒಂದು ತುತ್ತು ಅನ್ನಕ್ಕೆ ಕದಿಯೋ ಅನಿವಾರ್ಯತೆಯನ್ನು ಮಾಡ್ಕೊಳ್ಳೋದಾದರೆ ನಿಮ್ಮ ಕರ್ತವ್ಯದಲ್ಲಿ ನೀವೆಲ್ಲಿ ಸೋತಿದ್ದೀರಿ ನೋಡಿ ಅಂತ ತೋರಿಸ್ಕೊಟ್ರಲ್ಲ. ಅಲ್ಲಿ ನೋಡಿ, ಬ್ರಹ್ಮಾಂಡ ಜನನಿ ಅವಳು. ಪ್ರತಿಯೊಂದು ಜೀವಿಯ ಅವಶ್ಯಕತೆಯ ಬಗ್ಗೆ ಆಕೆ ನೋಡ್ತಾ ಇದ್ದಾಳೆ. ಇಲ್ಲಿ ಬೆಕ್ಕಿನ ಅವಶ್ಯಕತೆಯ ಬಗ್ಗೆ ಆಕೆ ನೋಡ್ತಾ ಇದ್ದಾಳೆ. ಮತ್ತೊಂದು ಕಡೆ ಬ್ರಹ್ಮ ಸಾಕ್ಷಾತ್ಕಾರಕ್ಕೆ ಬೇಕಾದ ತತ್ವವನ್ನು ತನ್ನ ಸನ್ಯಾಸಿಯ ಸುತನಿಗೆ ಬೋಧನೆ ಮಾಡ್ತಾಳೆ. ಬೆಕ್ಕಿಗೆ ಅನ್ನ ಇಲ್ಲ ಅಂದರೆ ಶಾರದಾ ಮಾತೆ ದುಗುಡಗೊಳ್ತಾ ಇದ್ದಾರೆ. ಇಲ್ಲಿ ಪುಣ್ಯಕ್ಷೇತ್ರಗಳಲ್ಲಿ ಸಂಚರಿಸಬೇಕಾದ್ರೆ ಬುದ್ಧ ವಿಹಾರಗಳನ್ನು ನೋಡಿ, ಸನ್ಯಾಸಿಗಳು ವಿಹಾರಗಳಲ್ಲಿ ಇದ್ದುಕೊಂಡು ಅವರು ಸಾಧನೆ ಮಾಡ್ತಾ ಇದ್ದದನ್ನು ನೋಡಿದಾಗ ರಾಮಕೃಷ್ಣರಿಗೆ ಅವರು ಎದೆ ಮುಟ್ಕೊಂಡು ಪ್ರಾರ್ಥನೆ ಮಾಡ್ತಾರೆ. ಪ್ರಭು, ನಿನ್ನ ಮಕ್ಕಳು ಹೇಗೆ ಅಲೀತಾ ಇದ್ದಾರೆ ನೋಡು. ನಿನ್ನ ಮಕ್ಕಳಿಗೆ ಒಂದು ನೆರಳಿಲ್ಲ, ಅವ್ರಿಗೊಂದು ಸಾಧನೆ ಮಾಡೋದಕ್ಕೊಂದು ಜಾಗ ಇಲ್ಲ. ನನ್ನ ಮಕ್ಕಳು ಎಂದೂ ಕೂಡ ಹೀಗೆ ತುತ್ತು ಅನ್ನಕ್ಕೋಸ್ಕರ, ಒಂದು ಅಂಗೈಯಗಲ ನೆರಳಿಗೋಸ್ಕರ ಅವರು ಅಸಹಾಯಕರಾಗಿ ಅಲಿಯುವಂತಾಗಬಾರ್ದು. ಅವರ ಜೀವನದ ಕನಿಷ್ಠ ಅವಶ್ಯಕತೆಯ ಬಗ್ಗೆ ನೀನು ವ್ಯವಸ್ಥೆ ಮಾಡಬೇಕು ಅಂಥೇಳಿ ಶ್ರೀರಾಮಕೃಷ್ಣರನ್ನು ಅವರು ಪ್ರಾರ್ಥನೆ ಮಾಡಿಕೊಂಡಿದ್ದಿದೆಯಲ್ಲ, ಅದನ್ನು ನಾವು ಗಮನಿಸ್ತೇವೆ. ಶ್ರೀರಾಮಕೃಷ್ಣರ ಅನಾರೋಗ್ಯದ ದಿನಗಳಲ್ಲಿ ಅವರ ಆರೋಗ್ಯ ಸುಧಾರಣೆಗಾಗಿ ಆಹಾರ ಪದಾರ್ಥಗಳ ತಯಾರು ಮಾಡೋ ವಿಷಯದಲ್ಲಿ ಏನೇನು ಬದಲಾವಣೆ ತರಬೇಕು ಅನ್ನೋ ಒಂದು ವಿಚಾರ ಬಂದಾಗ ಶಾರದಾ ಮಾತೆ ಅದೆಷ್ಟು ವಿವೇಕದಿಂದ ಆ ಕಾರ್ಯವನ್ನು ಮಾಡಿದ್ರು ಅನ್ನೋದನ್ನ ನೋಡಿದಾಗ ನೋಡಿ, ಲೌಕಿಕವಾಗಿ ಒಬ್ಬಳು ತಾಯಿ ಅದು ಎಷ್ಟು ತನ್ನ ಅತ್ಯಂತ ಅಂತಃಕರಣಪೂರ್ವಕವಾದ ಮಾತೃವಾತ್ಸಲ್ಯವನ್ನು ತುಂಬಿ ಅವಳು ಏನು ಕೊಟ್ಟರೂ ಕೂಡ ಮಗುವಿಗೆ ಅದು ಅಮೃತ ಆಗೋಗುತ್ತೆ. ಅವಳು ತನ್ನ ಮಕ್ಕಳನ್ನು ಪೋಷಿಸುವ ಈ ಎಲ್ಲ ರೀತಿಯ ಒಂದು ವಿಚಾರಗಳನ್ನು ನಾವೇನು ನೋಡ್ತೇವೆ, ಇದು ಬಹಳ ಮುಖ್ಯವಾದ್ದು, ಬಹಳ ಸೂಕ್ಷ್ಮವಾದ್ದು ಕೂಡ. ಹಾಗಾಗಿ ತಾಯಿಯ ವಶದಲ್ಲಿ ಯಾರೇ ಇದ್ದಾರ ಅವರು ಸುರಕ್ಷಿತರು. ಈ ಪ್ರಪಂಚದಲ್ಲಿ ತಾಯಿಯ ಒಂದು ಶ್ರೀರಕ್ಷೆ ಇದೆಯಲ್ಲ, ಒಬ್ಬ ಚಿಂತಕ ಬರೀತಾನೆ, ಯಾವುದೇ ದೊಡ್ಡ ದೊಡ್ಡ ಬಲಿಷ್ಠವಾದ ಕೋಟೆಗಳಿದೆಯಲ್ಲ ಅದ್ರ ಒಳಗಡೆ ಇರ್ತಕ್ಕಂಥ ಪ್ರಜೆಗಳೂ ಕೂಡ ಸುರಕ್ಷಿತರು ಅಂತ ನಾನು ಹೇಳೋದಿಲ್ಲ. ಯಾಕೆಂದರೆ ಪಿರಂಗಿಗಳನ್ನು, ಮದ್ದುಗುಂಡುಗಳನ್ನು ಹಾಕಿ ಶತ್ರುಗಳು ಅದನ್ನು ನಾಶ ಮಾಡಿಬಿಡ್ತಾರೆ. ಆದರೆ ತಾಯಿಯ ಮಡಿಲಿನಲ್ಲಿರ್ತಕ್ಕಂಥ ಮಕ್ಕಳಿಗೆ ಯಾವ ಭಯವೂ ಇಲ್ಲ ಅಂತಕ್ಕಂಥದ್ದನ್ನು ಒಬ್ಬ ಕವಿ ಬರೀತಾನೆ. ಇದರರ್ಥ ಇಷ್ಟೇ, ಆ ತಾಯಿ ಪ್ರಾಣ ಕಳ್ಕೊಳ್ಳೋದು ಅನಿವಾರ್ಯವಾಗಿದ್ದರೆ ತನ್ನ ಪ್ರಾಣವನ್ನು ಕೊಟ್ಟು ಮಗುವನ್ನು ಕಾಪಾಡ್ತಾಳೆ. ಎಂದೂ ಕೂಡ ತನ್ನ ಪ್ರಾಣ ರಕ್ಷಣೆಗಾಗಿ ಮಗುವನ್ನು ಅಸಹಾಯಕಲಾಗಿ ಅವಳು ಉಳಿಸೋದಿಲ್ಲ. ಇಲ್ಲಿ ಗಮನಿಸ್ತೇವೆ ಶ್ರೀರಾಮಕೃಷ್ಣರನ್ನು ಅದೆಷ್ಟು ಚೆನ್ನಾಗಿ ನೋಡಿಕೊಂಡ್ರು. ಅವರು ಸಾಧನೆ ಮಾಡ್ತಾ ಇದ್ದಂತಹ ಯುವಕರ ಅವರ ಜೀವನದ ಸಾಧನೆಗೆ ಲೋಪ ಬಾರದಂತೆ, ಯಾವುದೇ ರೀತಿಯಲ್ಲೂ ಆಹಾರ ಸೇವನೆಯಿಂದ ಅವರ ಸಾಧನೆಗೆ ಪ್ರತಿಬಂಧಕವಾಗದ ಹಾಗೆ, ಅವರು ತಮೋಗುಣಕ್ಕೆ ಜಾರದಲೇ ಇರೋ ಹಾಗೆ ಎಚ್ಚರಿಕೆ ವಹಿಸಿ ಅವರು ಹೊಟ್ಟೆ ತುಂಬ ಊಟ ಕೊಡೋ ವಿಷಯದಲ್ಲಿ ಎಷ್ಟು ಗಮನ ಕೊಡ್ತಾ ಇದ್ದರು, ಅವರು ಮನಃಪೂರ್ವಕವಾಗಿ ಸಾಧನೆ ಮಾಡೋ ವಿಷಯದಲ್ಲೂ ಕೂಡ ಗಮನಿಸ್ತಾ ಇದ್ದರು, ಎಚ್ಚೆತ್ತು ನೋಡ್ತಾ ಇದ್ದರು. ಇದನ್ನು ಕೂಡ ನಾವು ನೋಡ್ತೇವೆ. ಮತ್ತು ತನ್ನ ಪತಿಯ ಆದರ್ಶದಲ್ಲಿ ಒಂದೇ ಒಂದು ಅಂಶವೂ ಚ್ಯುತಿಯಾಗದಂತೆ ಅದಕ್ಕೆ ಸಪೋರ್ಟಿವ್ ಆಗಿ ಶಾರದಾ ಮಾತೆ ನಿಂತದ್ದನ್ನು ನಾವು ನೋಡ್ತೇವೆ. ಹೇಗೆ ಲಕ್ಷ್ಮೀನಾರಾಯಣ ಮಾರ್ವಾಡಿ 10,000 ರೂಪಾಯಿ ಕೊಡೋದಕ್ಕೆ ಬಂದಾಗ ಶಾರದಾ ಮಾತೆ ಅದನ್ನು ತಗೊಳ್ಳಿಲ್ಲ. ಶ್ರೀರಾಮಕೃಷ್ಣರು ಬೇಡ ಅಂದರು, ಶಾರದೆ ತಗೊಂಡ್ರೆ ಏನು ತೊಂದರೆ ಇಲ್ಲ, ನಂದು ಅಭ್ಯಂತರ ಇಲ್ಲ ಅಂತ ಹೇಳಿದಾಗ ಶಾರದೆ ಅದನ್ನು ಕೇಳಿದ ಮೇಲೆ ನಾನು ತಗೊಳ್ಳೋಕೆ ಆಗೋದಿಲ್ಲ ಅಂತಲೇ ಹೇಳಿದರು. ಯಾಕೆ ಅಂತಂದರೆ ಇವತ್ತಿನ ಲೌಕಿಕ ಪ್ರಪಂಚದಲ್ಲಿ ನಾವು ನೋಡ್ತೇವೆ, ಗಂಡನಿಗೆ ಬೇಡವಾಗದೇ ಇದ್ದರೂ ಕೂಡ ಪತ್ನಿಗೆ ಬೇಕು ಅನ್ನೋ ವಿಷಯಗಳೆಷ್ಟೋ ಇರುತ್ತೆ, ಪತ್ನಿಗೆ ಬೇಡವಾದ್ದು ಗಂಡನಿಗೆ ಬೇಕು ಅನ್ನೋದಿರುತ್ತೆ. ಈ ವಿಷಯವನ್ನು ನಾನು ಹೆಚ್ಚು ಬೆಳೆಸಬಾರ್ದು, ಲೌಕಿಕ ಪ್ರಪಂಚದಲ್ಲಿ ನಮಗೆ ಗೊತ್ತಿದೆ. ಆದರೆ ಗಂಡನ ಆದರ್ಶಕ್ಕೆ ಚ್ಯುತಿ ಬಾರದಂತೆ
ಪತ್ನಿಯಾದವಳು ನೋಡ್ಕೊಳ್ತಾಳೆ ಅನ್ನೋ ಒಂದು ಮಾತು ಶಾರದಾ ಮಾತೆಯವರ ಜೀವನದಲ್ಲಿ ನಾವು ನೋಡ್ತೀವಲ್ಲ. ಗಂಡನ ಆ ಆದರ್ಶ ಗಳಿತವಾಗೋದು, ಯಶಸ್ವಿ ಆಗೋದು, ಪರಿಪೂರ್ಣವಾಗೋದು ಪತ್ನಿಯ ಪರಿಪೂರ್ಣ ಸಹಕಾರದಿಂದ. ಇದನ್ನ ಶಾರದಾ ಮಾತೆ ತಮ್ಮ ಜೀವನದಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಯಾವ ಆದರ್ಶಕ್ಕಾಗಿ ನನ್ನ ಪತಿದೇವರನ್ನು ಜಗತ್ತು ಗೌರವಿಸ್ತಾ ಇದೆಯೋ ಆ ಆದರ್ಶಕ್ಕೆ ಚ್ಯುತಿ ಬಾರದಂತೆ ನಾನು ನೋಡ್ಕೊಳ್ತೇನೆ. ಒಂದು ಕಡೆ ಹೇಳ್ತಾರೆ, ಸಾಧನೆಯಲ್ಲಿ ತೊಡಗಿರ್ತಕ್ಕಂಥ ಯುವಕರನ್ನು ಅವರ ಹೊಟ್ಟೆಗೆ ಸರಿಯಾಗಿ ರೊಟ್ಟಿ ಕೊಡೋದು, ಚಪಾತಿ ಕೊಡುವಂಥದ್ದು, ಆಹಾರ ಕೊಡುವಂಥದ್ದನ್ನು ಎಷ್ಟರ ಮಟ್ಟಿಗೆ ಅವರ ಆಧ್ಯಾತ್ಮಿಕ ಜೀವನದಿಂದ ಪತನಗೊಳ್ಳದಂತೆ ಎಚ್ಚರಿಕೆ ವಹಿಸ್ತಾರೋ, ಸಮಾಜದಲ್ಲಿ ಪತಿತನಾದಂತಹ ವ್ಯಕ್ತಿಯನ್ನು, ಲೌಕಿಕದಲ್ಲಿರ್ತಕ್ಕಂಥ ವ್ಯಕ್ತಿಯನ್ನು ಕುರಿತು ಶಾರದಾ ಮಾತೆ ಮುನ್ನುಗ್ಗಿ ಅವನನ್ನೂ ಕೂಡ ಉದ್ಧಾರಕ್ಕೆ ತಮ್ಮ ಮಡಿಲಿಗೆ ಎಳ್ಕೊಳ್ತಾರೆ. ಅವರೇ ಹೇಳ್ತಾರೆ, ನನ್ನ ಮಗು ಕೆಸರಿನಲ್ಲಿ ಬಿದ್ದು ತಾನು ಗಲೀಜು ಮಾಡ್ಕೊಂಡಿದ್ರೆ ನಾನು ಕೆಸರಾಗಿದೆ ಮಗು ಅಂತ ಹೇಳಿಬಿಟ್ಟು ಇಲ್ಲ ನಾನು ಮುಟ್ಟಕ್ಕಾಗೋದಿಲ್ಲ ಅಂತ ನಾನು ತಿರಸ್ಕರಿಸೋಕ್ಕಾಗೋದಿಲ್ಲ. ನನ್ನ ಮಗುವನ್ನು ನಾನು ಶುದ್ಧಗೊಳಿಸ್ದೆ ಇನ್ಯಾರು ಶುದ್ಧಗೊಳಿಸ್ತಾರೆ? ನನ್ನ ಮಗುವಿಗೆ ನಾನಲ್ಲದೆ ಇನ್ಯಾರು ಆ ಮಗುವನ್ನು ರಕ್ಷಿಸಬಲ್ಲರು? ಎಂಥ ಒಂದು ಗಳಿತವಾದ ಒಂದು ಮೇರು ವ್ಯಕ್ತಿತ್ವವನ್ನು ನಾವಿಲ್ಲಿ ನೋಡ್ತೇವೆ. ಇಡೀ ಜಗತ್ತನ್ನು ನಿನ್ನದಾಗಿಸ್ಕೋ, ನಿನಗೆ ಶಾಂತಿ ಬೇಕಾ ಮಗು, ನಿನಗೆ ಶಾಂತಿ ಬೇಕಾ, ಇಡೀ ಜಗತ್ತನ್ನು ನಿನ್ನದಾಗಿಸ್ಕೋ. ಇದು ಬೋಧನೆ ಮಾಡಿದ್ದಷ್ಟೇ ಅಲ್ಲ ಶಾರದಾ ಮಾತೆ, ಅವರು ಇಡೀ ಜಗತ್ತನ್ನು ತಮ್ಮದಾಗಿಸ್ಕೊಂಡಿದ್ರು. ಬೆಕ್ಕುವನ್ನು ತನ್ನ ಸಂತಾನ ಅಂದ್ಕೊಂಡಿದ್ರು. ದುಷ್ಟನಾಗಿದ್ದ ಹರೀಶ ಶಾರದಾ ಮಾತೆಯವರ ಮೇಲೆ ಕಣ್ಣು ಹಾಕಿದಾಗ ಹುಲ್ಲಿನ ಮೆದೆಯನ್ನು 3 ರೌಂಡ್ ಸುತ್ತಿ 4ನೇ ಹಂತಕ್ಕೆ ಲಜ್ಜಾಪಟಾವೃತೆ ತಲೆ ಮೇಲೆ ಸೆರಗನ್ನು ಎಳ್ಕೊಂಡು ಮುಖಕ್ಕೆ ಬಟ್ಟೆಯನ್ನು ಎಳ್ಕೊಂಡು ಘೋಷ ಹಾಕ್ಕೊಂಡು ಜನಗಳ ಮುಂದೆ ಹಿತಭಾಷಿ ಮಿತಭಾಷಿ ಅಳದು ಸುರಿದು 4 ಪದಗಳನ್ನು ಮಾತನಾಡ್ತಾ ಇದ್ದ ತಾಯಿ ಆ ಹರೀಶನನ್ನು ಅವನ ಕೊರಳು ಪಟ್ಟಿಯನ್ನು ಹಿಡ್ಕೊಂಡು ಕೆಳಗೆ ಹಾಕಿ ಅವನ ಎದೆ ಮೇಲೆ ಮಂಡಿ ಊರಿ ಅವನ ನಾಲ್ಗೆ ಎಳೆದು ಕಪಾಳಕ್ಕೊಂದು ಹೊಡಿತಾಳಲ್ಲ, ಆ ಶಕ್ತಿ ಎಲ್ಲಿತ್ತೋ ತಾಯಿಗೆ. ನೋಡಿ, ಹರೀಶನ ಜೀವನ ಹುಚ್ಚ ಹರೀಶನ ಜೀವನ ಬದಲಾವಣೆ ಆದದ್ದು ಆ ಕ್ಷಣದಿಂದ. ಜಯರಾಮ್ ಬಾಟಿ ಕಾಮಾರ್ಪುಕೂರ್ನಲ್ಲಿ ಆಜುಬಾಜಿನ ಬಡಾವಣೆಗಳಲ್ಲಿ ಕುಡಿದು ಬಂದಂತಹ ಪತ್ನಿಯನ್ನು ಸಿಕ್ಕಾಪಟ್ಟೆ ಹೊಡೆದಾಗ ಆ ರಕ್ತ ಕಾರ್ಕೊಂಡು ಅಸಹಾಯಕರಾಗಿ ಗಾಯಗಳೊಂದಿಗೆ ಅವ್ರು ಬಂದು ಶಾರದಾ ಮಾತೆ ಪಾದದ ಮೇಲೆ ಬಿದ್ದಾಗ ಅಮ್ಮ ಸಾಂತ್ವನ ಹೇಳ್ತಾ ಇದ್ದಿದ್ದು ಒಂದು ಕಡೆ, ಮತ್ತೊಂದು ಕಡೆ ಏನೋ ನೀಚ, ಏನು ಮಾಡಕ್ಕೆ ಹೊರಟಿದ್ಯಾ ನೀನು ಅಂತ ಅವರ ಪತಿಯನ್ನು ದಂಡಿಸ್ತಾ ಇದ್ರಲ್ಲ, ಆಗ ನೋಡಿ ಆ ದುಷ್ಟನೂ ಕೂಡ ಶಾಂತನಾಗ್ಬಿಡ್ತಾ ಇದ್ದ. ಅಮ್ಜದ್ನಂತಹ ಆ ಒಂದು ರೀತಿ ಝೋನಲ್ಲಿ ಕಳ್ಳ ಅವನು, ಆ ಇಡೀ ಝೋನಲ್ಲಿ ಅವನು ಪ್ರಸಿದ್ಧನಾಗಿದ್ದ. ಅಮ್ಜದ್ ಕಳ್ಳ, ಅವನು ದರೋಡೆಕೋರ. ಆ ದರೋಡೆಕೋರನಲ್ಲ ತನ್ನ ಮಗನಾಗಿ ಕೂರಿಸಿ ಅವನಿಗೆ ಊಟ ಹಾಕಿ ಅವನು ಎಂಜಲಿ ಎಲೆಯನ್ನು ಎತ್ತಿ ಗೋಮ ಹಚ್ತಾಳೆ ತಾಯಿ. ಇಲ್ಲಿ ನಾವು ನೋಡ್ತೀವಿ ಅವಳ ವಿರಾಟ್ ಜಗನ್ಮಾತೆಯ ಸ್ವರೂಪವನ್ನು. ಇದು ಸಾಮಾನ್ಯ ವಿಷಯ ಅಲ್ಲ. ಅಷ್ಟೇ ಅಲ್ಲ, ಶಾರದಾ ಮಾತೆಯ ವ್ಯಕ್ತಿತ್ವದಲ್ಲಿ ನಾವು ನೋಡ್ತಕ್ಕಂಥ ಮತ್ತೊಂದು ಅದ್ಭುತವಾದ ವಿಷಯ ಏನು ಅಂತಂದರೆ, ಹೆತ್ತ ತಂದೆ ತಾಯಿಗಳನ್ನು ಆಕೆ ಹೇಗೆ ನೋಡಿಕೊಂಡ್ರು, ತನ್ನ ಪತಿದೇವರ ತಾಯಿಯಾದಂತಹ ಚಂದ್ರಮಣಿಯನ್ನು ಸಾಕ್ಷಾತ್ ತಾಯಿಯಂತೆಯೇ ನೋಡಿಕೊಂಡ್ರು. ಇಷ್ಟೇ ಅಲ್ಲ, ಒಂದು ಹೆಜ್ಜೆ ಮುಂದುವರೆದು ನಾವು ನೋಡಿದ್ರೆ ಆಶ್ಚರ್ಯ ಆಗುತ್ತೆ. ಶ್ರೀರಾಮಕೃಷ್ಣರ ಸಂಪರ್ಕದಲ್ಲಿದ್ದ ಹಿರಿಯ ಲೌಕಿಕ ಸ್ನೇಹಿತರು ಬಂದಾಗ, ತನಗೆ ಜನ್ಮ ಕೊಟ್ಟ ರಾಮಚಂದ್ರ ಮುಖರ್ಜಿಯ ಸ್ನೇಹಿತರು ಬಂದಾಗ ತಂದೆಯ ಸ್ನೇಹಿತನನ್ನು ತಂದೆಯಂತೆಯೇ ನೋಡ್ತಾರೆ, ತಮ್ಮ ಪತಿಯ ಸ್ನೇಹಿತನನ್ನು ಅಷ್ಟೇ ಗೌರವದಿಂದ ನೋಡ್ತಾರೆ. ಶಾರದಾ ಮಾತೆ ಎಂದು ವಾತ್ಸಲ್ಯಕ್ಕೆ ಕೊರತೆಯಾಗದ ಹಾಗೆ ನಡ್ಕೊಳ್ತಾರೆ. ಇನ್ನೂ ಆಶ್ಚರ್ಯಕರ ಘಟನೆ ಏನು ಅಂತಂದರೆ, ತೇಲೋ ಬೇಲೋ ಘಟನೆಯಲ್ಲಿ ಆ ಪುಟ್ಟ ವಯಸ್ಸಿನ ಶಾರದೆ, ಎಷ್ಟು 15-16 ವರ್ಷ ವಯಸ್ಸಿನ ಶಾರದೆ, ದರೋಡೆಕೋರ ದಂಪತಿಗಳಲ್ಲಿಯೂ ಸಹಜವಾಗಿ ತಮ್ಮ ತಾಯಿ ತಂದೆಯನ್ನು ನೋಡ್ತಾರೆ. ಇದನ್ನು ಬಹಳ ಮುಖ್ಯ, ಇದನ್ನು ನಾವು ಗಮನಿಸಬೇಕು. ಯಾವುದೋ ರೀತಿಯಲ್ಲಿ ಫಾರ್ ಎ ಮೊಮೆಂಟ್ ನಾವು ಪ್ರಿಟೆಂಡ್ ಮಾಡೋಕ್ಕೆ ಹೋದರೆ ಅದು ಮೊದಲೇ ಒಂದು ದರೋಡೆಕೋರನಿಗೆ ಗೊತ್ತಿಲ್ಲದಲ್ಲೇ ಇರೋ ಪ್ರಿಟೆನ್ಷನ್ಸ್ ಇದೆಯಾ ನೋಡಿ. ನಾವು ಈ ಕಿಟಕಿಗೆ ಕಂಬಿ ಹಾಕಿದ್ದೀವಿ, ಈ ಕಂಬಿಯನ್ನು ಇನ್ನೂ ಇದಕ್ಕಿಂತಲೂ ದಪ್ಪ ಕಂಬಿಯನ್ನು ಹಾಕಿದ್ದೀವಿ ಅಂತ ತಿಳ್ಕೊಳ್ಬೇಕು. ಹಳೆ ಕಂಬಿಯನ್ನು ಕಳ್ಳ ಮುರಿದಿದ್ದಾನೆ.
ಆ ಹಳೆ ಕಂಬಿಗೆ ಕಾಪಾಡ್ಕೊಳ್ತಕ್ಕಂಥ ಶಕ್ತಿ ಇರಲಿಲ್ಲ, ಕಿಟಕಿಯ ಸಹ ಒಂದು ಸೆಕ್ಯೂರಿಟಿ. ಆದ್ದರಿಂದ ಹೊಸ ಕಂಬಿ ಹಾಕಿದ್ವಿ ನಾವು. ಹಾಗೆ ಕಳ್ಳ ಮಾಡಿದಂಥ ತಪ್ಪುಗಳನ್ನು ಆಧರಿಸಿ ಸುರಕ್ಷತೆಯ ಸುಧಾರಣೆಗಳಾಗತ್ತೆ ಸಮಾಜದಲ್ಲಿ. ಯಾರು ಔಟ್ ಆಫ್ ಇಮ್ಯಾಜಿನೇಷನ್ನು ಕಳ್ಳ ಮುರಿದು ಬಿಡಬಹುದು ಅಂತ ಮಾಡೋದು ಪರ್ಸೆಂಟೇಜ್ ಭಾಳ ಕಡಿಮೆ. ಬಹುತೇಕ ಸಂದರ್ಭಗಳಲ್ಲಿ ಕಳ್ಳನ ಆ್ಯಕ್ಟ್ ಅಂತಕ್ಕಂಥದ್ದು ನಮ್ಮ ಸುರಕ್ಷತೆಯ ವಿಧಾನಗಳನ್ನು ಸುಧಾರಿಸುತ್ತೆ. ಶಾರದಾ ಮಾತೆ ಈಗ ದರೋಡೆಕೋರ ಬರ್ತಾನೆ, ಅವನ ಹೆಂಡತಿ ಆ ಕಡೆ ಬರ್ತಾಳೆ, ನನ್ನನ್ನು ಅವ್ರು ಹೆದರಿಸ್ಬೋದು, ಆಗ ನಾನು ಅವ್ರನ್ನ ಅಮ್ಮ ಅಂದ್ಬಿಟ್ರೆ, ಅಪ್ಪ ಅಂದ್ಬಿಟ್ರೆ ಬಚಾವಾಗ್ತೀನಿ. ಇದು ಯಾವುದೋ ನಾಟಕ ಅಲ್ಲ. ಇದು ಯಾವುದೋ ಒಂದು ಕ್ಷಣದಲ್ಲಿ ಆ ರೀತಿಯಲ್ಲಿ ಪ್ರಿಟೆನ್ಷನ್ ಎಂದಿಗೂ ಕೂಡ ಸೆಕ್ಯೂರ್ಡ್ ಅಲ್ಲ. ಒಬ್ಬ ವ್ಯಕ್ತಿ ಒಂದು ಪ್ರಿಟೆನ್ಷನ್ನಲ್ಲಿ ಅಪ್ಪಿ ಬಚಾವಾದರೂ ಕೂಡ ಅವನು ತನ್ನ ಆಫೀಸ್ನಲ್ಲಿ ಅವನೊಬ್ಬ ನಾಟಕಕಾರ, ಅವನೊಬ್ಬ ನಾಜೂಕಯ್ಯ ಅಂತಲೇ ಗುರುತಿಸಲ್ಪಡ್ತಾನೆ. ಶಾರದೆ ತನ್ನ ಪತಿದೇವರಲ್ಲಿ ಕಾಳಿಯನ್ನು ಕಂಡ್ಲು ಅನ್ನೋದನ್ನು ಕೇಳಿದ್ರೆ, ಸಮಾಜದಲ್ಲಿ ಎಲ್ಲರನ್ನೂ ತನ್ನ ಸಂತಾನ ಅಂತ ಕಂಡದ್ದನ್ನು ನಾವು ನೋಡಿದ್ದೇವೆ. ಗಂಡನ ಆದರ್ಶಕ್ಕೆ ಚ್ಯುತಿ ಬಾರದಂತೆ ನಡ್ಕೊಂಡ್ರು ಅನ್ನೋದನ್ನು ನೋಡಿದ್ದೇವೆ. ಆದರೆ ದರೋಡೆಕೋರ ದಂಪತಿಗಳು ಎದುರಾದಾಗ, ಅದು ಆ ದರೋಡೆಕೋರ ಕರ್ಕಶ ಧ್ವನಿಯಿಂದ ಮುನ್ನುಗ್ಗಿ ಬಂದಾಗ ಆ ಬೇಲಿಯಿಂದ, ಅದೆಷ್ಟು ಸಹಜವಾಗಿ ಶಾರದಾ ಮಾತೆ, ಅಪ್ಪ ನಾನು ನಿನ್ನ ಮಗಳು ಶಾರದೆ, ಆ ಮಾತುಗಳನ್ನು ನೆನಪು ಮಾಡ್ಕೊಳ್ಳಿ. ಓಡಿ ಹೋಗಿ ದರೋಡೆಕೋರನ ತಾಯಿಯ ಆತನ ಪತ್ನಿಯ ಕೈ ಹಿಡ್ಕೊಂಡು, ಅಮ್ಮ ನನ್ನ ಕಡೆಯವರೆಲ್ಲ ಹೊರಟು ಹೋಗ್ಬಿಟ್ರು, ನಾನೊಬ್ಬಳೇ ಬರ್ತಾ ಇದ್ದೆ, ನನಗೆ ಬಹಳ ಭಯ ಆಗಿತ್ತು, ನನ್ನ ಅದೃಷ್ಟ ನನ್ನ ಪುಣ್ಯ ನೀವು ಅಪ್ಪ ಬಂದ್ರಿ, ಇನ್ನು ನಾನು ನಿಶ್ಚಿಂತೆ. ಇಲ್ಲಿ ಶಾರದಾ ಮಾತೆಯಲ್ಲಿ ದರೋಡೆಕೋರ ಏನನ್ನು ಕಂಡನೋ, ಅವರು ಆದ್ಯಾಶಕ್ತಿಯಾಗಿ ಕಂಡ್ರೋ, ಅವನಿನ್ನೇನು ಕಂಡನೋ ಅನ್ನುವಂಥ ವಿಷಯಗಳಿಗಿಂತಲೂ ಹೆಚ್ಚಾಗಿ ನಾನು ಕಾಣುವಂಥದ್ದು, ಶಾರದಾ ಮಾತೆ ದರೋಡೆಕೋರನಿಗೆ ಜಗನ್ಮಾತೆಯಾಗಿ ಕಂಡ್ಲು ಅನ್ನೋದಕ್ಕಿಂತ ಹೆಚ್ಚಾಗಿ ಶಾರದಾ ಮಾತೆ ದರೋಡೆಕೋರ ದಂಪತಿಗಳಲ್ಲಿಯೂ ಕೂಡ ತಮ್ಮ ಹೆತ್ತ ತಾಯಿ ತಂದೆಯನ್ನು ನೋಡಿದ್ರು ಅನ್ನೋದು ನನಗೆ ಹೆಚ್ಚು ಮುಖ್ಯವಾದ ವಿಷಯ. ಹೀಗಾಗಿ ಈ ಜಗತ್ತನ್ನು ನಿನ್ನದಾಗಿಸ್ಕೋ, ಯಾರೂ ಇಲ್ಲಿ ಪರಕೀಯರಲ್ಲ ಅಂತ ಶಾರದಾ ಮಾತೆಯ ಬೋಧನೆ ಇದೆಯಲ್ಲ. ಆ ಲೆಕ್ಕದಲ್ಲಿ ದರೋಡೆಕೋರ ದಂಪತಿಗಳು ಲೌಕಿಕ ದೃಷ್ಟಿಯಿಂದ ದರೋಡೆಕೋರರು ಇರಬಹುದು, ಅಮ್ಜದ್ ಲೌಕಿಕ ದೃಷ್ಟಿಯಿಂದ ದರೋಡೆಕೋರ ಇರಬಹುದು, ಆದರೆ ಶಾರದೆಯ ದೃಷ್ಟಿಯಿಂದ ಹಿರಿಯರು ತಾಯಿ ತಂದೆಗಳಾಗುತ್ತಾರೆ, ಚಿಕ್ಕವರು ತನ್ನ ಸಂತಾನವಾಗುತ್ತೆ. ಇಲ್ಲಿ ಶಾರದಾ ಮಾತೆಯವರ ವ್ಯಕ್ತಿತ್ವದ ವಿರಾಟ್ ಸ್ವರೂಪವನ್ನು ನಾವು ಗಮನಿಸ್ತೇವೆ. ಹಾಗಾಗಿ ಈ ಎಲ್ಲ ವಿಚಾರಗಳಲ್ಲೂ ಯಾವ ವಿಷಯಗಳಲ್ಲೂ ಶ್ರೀರಾಮಕೃಷ್ಣರು ಕಟ್ಟುನಿಟ್ಟಾಗಿದ್ದರೋ, ಶಾರದಾ ಮಾತೆ ಆ ಕಟ್ಟುನಿಟ್ಟನ್ನು ಸರಳೀಕರಿಸಿ ಇನ್ನೂ ಎತ್ತರದ ಆದರ್ಶಕ್ಕೆ ಎಷ್ಟರ ಮಟ್ಟಿಗೆ ಸಮರ್ಥಳು ಅನ್ನೋದನ್ನ ಸಾಬೀತುಪಡಿಸ್ತಾರೆ. ಹೀಗಾಗಿ ಶ್ರೀರಾಮಕೃಷ್ಣರು ಶಾರದಾ ಮಾತೆ ಹಾಕದಂತಹ ಕರೆಕ್ಷನ್ಸ್ನಲ್ಲಿ ಮಾತಾಡೋಕ್ಕೆ ಹೋಗೋದಿಲ್ಲ. ಅವಳ ಮಾತೆ ಅಂತಿಮ. ಹೃದಯ ರಾಮನಿಗೆ ರಾಮಕೃಷ್ಣರು ಎಚ್ಚರಿಸಿದ್ದನ್ನು ನಾವು ನೆನಪು ಮಾಡ್ಕೊಳ್ತೀವಿ. ಹರಿಹರ ಬ್ರಹ್ಮಾದಿಗಳನ್ನು ಎದುರು ಹಾಕ್ಕೊಂಡು ನೀನು ಬದುಕಬಹುದು ಕಾಣೋ, ಆದರೆ ಅವಳನ್ನು ನೀನು ಎಂದೂ ಕೂಡ ಎದುರು ಹಾಕ್ಕೋಬೇಡ. ಇದರ ಅರ್ಥ ಏನು? ಶ್ರೀರಾಮಕೃಷ್ಣರು ಒಂದೆಡೆ ಷೋಡಶಿ ಪೂಜೆ ಮಾಡಿ ತಮ್ಮ ಎಲ್ಲ ಆಧ್ಯಾತ್ಮಿಕ ಶಕ್ತಿಯನ್ನು ಧಾರೆ ಎರೆದರಲ್ಲ, ಅಲ್ಲಿ ನಾವು ಅರ್ಥ ಮಾಡ್ಕೊಳ್ತೇವೆ, ಜನ್ಮ ಕೊಟ್ಟ ತಾಯಿ ಚಂದ್ರಮಣಿ ಜೀವನದಲ್ಲಿ ರಾಮಕೃಷ್ಣನ ಹಲವಾರು ರೀತಿಯಲ್ಲಿ ತಿದ್ದಿದ್ದಾಳೆ. ಪೂಜಿಸಲ್ಪಟ್ಟ ಕಾಳಿ ಅವಳಿಗೆ ಪ್ರಸಾದವನ್ನು ಆಫರ್ ಮಾಡಿದಾಗ ರಾಮಕೃಷ್ಣರು ಅವಳೇ ತನ್ನ ಮಗುವಿಗೆ ಪ್ರಸಾದವನ್ನು ತಿನ್ನಿಸೋದ್ರ ಮೂಲಕ ರಾಮಕೃಷ್ಣರನ್ನು ನಿಮಿತ್ತವಾಗಿಟ್ಕೊಂಡು ಜಗತ್ತಿನಲ್ಲಿ ಅರ್ಚಕನಾಗಿದ್ದವನು ಅರ್ಚಿಸಲ್ಪಟ್ಟ ಅನ್ನೋ ಆದರ್ಶಕ್ಕೆ ತಾಯಿಯ ಆಶೀರ್ವಾದ ಅಲ್ಲಿ ನೋಡ್ತೇವೆ. ಮುಂದೆ ಶಾರದಾ ಮಾತೆ ಶ್ರೀರಾಮಕೃಷ್ಣರನ್ನು ನೋಡಿಕೊಂಡಂತಹ ರೀತಿಯನ್ನು ನೋಡ್ತೇವೆ. ಈ ಮೂರೂ ಜನ ನನಗೆ ಅಭೇದ ಅಂತ ರಾಮಕೃಷ್ಣರು ಹೇಳಿದ ಮೇಲೆ ಶಾರದಾ ಮಾತೆಯನ್ನು ಜಗನ್ಮಾತೆ ಅನ್ನೋದಕ್ಕಿಂತ ನಾವು ಇನ್ನೇನಾದರೂ ಬೇರೆ ರೀತಿಯಲ್ಲಿ ಹೇಳೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೇವೆ. ಕಡೆಯ ಒಂದು ಘಟನೆಯನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ನೋಡಿ, ನಾವು ಅರ್ಥ ಮಾಡ್ಕೊಳ್ತೇವೆ, ನನ್ನ ಮಗು ತಪ್ಪು ಮಾಡಿದಾಗ ನಾನು ತಿದ್ದಬೇಕು. ಇದು ಶಾರದಾ ಮಾತೆಯ ಒಂದು ಮಾತು. ನನ್ನ ಮಗು ತಪ್ಪು ಮಾಡಿದಾಗ ನಾನೇ ತಿದ್ದಬೇಕು. ಈ ಮಾತನ್ನು ಯಾವ ಮಟ್ಟಕ್ಕೆ ಅವರು ಕೊಂಡೊಯ್ದರು
ಶ್ರೀರಾಮಕೃಷ್ಣರನ್ನು ತಮ್ಮ ಸಂತಾನವೆಂಬಂತೆ ನೋಡ್ಕೊಂಡ್ಬಿಟ್ರು ತಾಯಿ, ತನ್ನ ಮಗುವೋ ಎಂಬಂತೆ ನೋಡ್ಕೊಂಡ್ಬಿಟ್ರು. ಯಾರಾದರೂ ಪ್ರಸಾದ ತೊಗೊಂಡೋಗಿ ರಾಮಕೃಷ್ಣ ಕೊಡ್ತೀರಿ ಅಂದರೆ ರಾಮಕೃಷ್ಣ ಮೊದಲು ಒಪ್ತಾ ಇರಲಿಲ್ಲ. ಯಾರಂದ್ರೆ ಅವ್ರ ಕೈಲಿ ಕಳಿಸ್ಬೇಡ, ನೀನೇ ತೊಗೊಂಡು ಬಾ. ಆಗ ಶಾರದೆ ಹೇಳಿದ್ರು, ಅಮ್ಮ ನಾನು ಈ ಸೇವೆ ಇವತ್ತು ಮಾಡಲ ಅಂದಾಗ ನನ್ನ ಮಕ್ಕಳಿಗೆ ನಾನು ಬೇಡ ಅಂತ ಹೇಳಲೇನೋ. ಅಲ್ಲೂ ಕೂಡ ತಾಯಿ ತನ್ನ ಮಾತೃತ್ವದ ಆ ವೈಶಾಲ್ಯತೆಯನ್ನು ನಮಗೆ ಪರಿಚಯ ಮಾಡಿಕೊಟ್ರು. ನನ್ನ ಮಗು ತಪ್ಪು ಮಾಡಿದಾಗ, ಅದು ವರದ ಬ್ರಹ್ಮಚಾರಿ ತಪ್ಪು ಮಾಡಿದ್ದಾಗಿರಬಹುದು, ಅಷ್ಟೇ ಅಲ್ಲ ಅಮ್ಜದ್ ಮಾಡಿದ ತಪ್ಪಾಗಿರಬಹುದು. ಅಮ್ಜದ್ ಬೇರೆ ಅಲ್ಲ, ಶರತ್ ಬೇರೆ ಅಲ್ಲ. ನನಗೆ ಎಂಥ ಒಂದು ನಿರ್ಣಯ ನೋಡಿ ಶಾರದಾ ಮಾತೆಯವರದು. ಮುಂದುವರೆದು ಹೇಳ್ತೇನೆ, ಪ್ಲೇಗ್ ಬಂದಿದೆ, ಕಾಲರಾ ಬಂದಿದೆ, ಆ ಪರಿಹಾರೋಪಾಯಗಳನ್ನು ಮಾಡಬೇಕಾಗಿದೆ, ಸಂತ್ರಸ್ತರಿಗೆ ಸೇವೆ ಮಾಡಬೇಕಾಗಿದೆ, ಸೇವಾ ಪರಿಹಾರೋಪಾಯ ಕಾರ್ಯಗಳಿಗೆ ದುಡ್ಡು ಬೇಕಾಗಿದೆ. ಸನ್ಯಾಸಿಗಳ ಹತ್ರ ದುಡ್ಡಿಲ್ಲ. ವಿವೇಕಾನಂದರು ಬೇಲೂರು ಮಠವನ್ನು ಮಾರಿ, ಆ ಜಾಗವನ್ನು ಮಾರಿ ಅದರ ಹಣದಿಂದ ಸೇವೆ ಮಾಡ್ತೀನಿ ಎಂದಾಗ ಶಾರದಾ ಮಾತೆ ಅದಕ್ಕೂ ತಡೆ ಒಡ್ತಾರೆ. ನನ್ನ ಮಗು ತಪ್ಪು ಮಾಡಿದಾಗ ನಾನು ತಿದ್ದಬೇಕು ಅನ್ನೋ ಮಾತನ್ನು ನಾವು ಅಲ್ಲಿಗೆ ವಿಸ್ತರಿಸೋಣ. ವಿವೇಕಾನಂದರಂತಹ ತ್ರಿಕಾಲ ಜ್ಞಾನಿಯೂ ಕೂಡ ಆ ಹಂತದಲ್ಲಿ ಮಾಡಬಹುದಾಗಿದ್ದಂತಹ ಒಂದು ತಪ್ಪನ್ನು ಶಾರದಾ ಮಾತೆ ತಪ್ಪಿಸಿದ್ದಾರೆ. ಯಾಕೆ? ಅವರು ಕೊಟ್ಟ ವಿವೇಕದ ಉತ್ತರ ನೋಡಿ. ಈಗ ನೀವು ಕಟ್ಟಡವನ್ನು, ಜಾಗವನ್ನು, ನಿವೇಶನವನ್ನು ಮಾರ್ತೀರಿ, ಬಂದ 4 ಕಾಸಿನಿಂದ ಈ ವರ್ಷದ ಪರಿಹಾರ ಕಾರ್ಯ ಮಾಡಿಬಿಡ್ತೀರಿ. ನಿಜ. ಹಾಗಂತ ಪ್ರಪಂಚದಲ್ಲಿ ಇನ್ನೆಂದೂ ಕೂಡ ಪ್ಲೇಗ್, ಕಾಲರ ಬರೋದಿಲ್ವಾ? ಆಗಲೂ ಕೂಡ ಪರಿಹಾರ ಕಾರ್ಯಗಳನ್ನು ಮಾಡಬೇಕಾ ಬೇಡವಾ? ಶ್ರೀರಾಮಕೃಷ್ಣರು ಯಾವ ದಿವ್ಯ ಉದ್ದೇಶಕ್ಕಾಗಿ ಬಂದರೋ ಅವರ ಹೆಸರಿನಲ್ಲಿ ತ್ಯಾಗ ಮಾಡಿ ಬಂದಂತಹ ಈ ಸನ್ಯಾಸಿಗಳ ಪರಂಪರೆಗೆ ಒಂದು ನೆಲೆಗಟ್ಟು ಬೇಡವಾ? ಆದ್ದರಿಂದ ಆ ಬೇಲೂರು ಮಠದ ನಿವೇಶನವನ್ನು ಶಾರದಾ ಮಾತೆ ಅದನ್ನು ಈ ಭೂಮಂಡಲದಲ್ಲಿ ಒಂದು ಪರಮ ಪವಿತ್ರವಾದ ಜಾಗವಾಗಿ ಆಶೀರ್ವಾದ ಮಾಡಿದಾಳೆ. ತಾಯಿ ದಿನನಿತ್ಯ ಸಾವಿರಾರು ಸನ್ಯಾಸಿಗಳು ಓಡಾಡುವಂತಹ ಜಾಗ. ಅಲ್ಲಿ ಈಶ್ವರ ಕೋಟಿಗಳನ್ನು ಅಲ್ಲಿ ದಹನ ಮಾಡಲಾಗಿದೆ. ಗಂಗೆಯ ಪವಿತ್ರವಾದ ದಡದಲ್ಲಿ ಆ ಪುಣ್ಯಕ್ಷೇತ್ರ ಬೇಲೂರು ಮಠ ಇದೆ. ಶ್ರೀರಾಮಕೃಷ್ಣರು ನರೇಂದ್ರನ ಹತ್ರ ಮಾತು ತಗೊಂಡಿದ್ದಾರೆ, ನನ್ನನ್ನು ಗಂಗಾ ತೀರದಲ್ಲಿ ನನ್ನ ಅಸ್ಥಿಯನ್ನು ನೀನು ಪ್ರತಿಷ್ಠಾಪನೆ ಮಾಡಿಬಿಡು, ನಾನು ನಿನ್ನ ಜೊತೆ ಇರ್ತೀನಿ ಅಂತ. ರಾಮಕೃಷ್ಣರ ಮಾತಿನಂತೆಯೇ ವಿವೇಕಾನಂದರು ಈ ಕಾರ್ಯ ಮಾಡಿದ್ದಾರೆ. ಈಗ ಅದೇ ವಿವೇಕಾನಂದರು ತಮ್ಮ ಗುರುದೇವನಿಗೆ ಕೊಟ್ಟ ಮಾತಿನಿಂದಲೂ ಕೂಡ ಅವರು ತಪ್ಪಬಾರದು ಅಂತಕ್ಕಂಥ ಸೂಕ್ಷ್ಮವನ್ನು ಶಾರದಾ ಮಾತೆಯ ಈ ಒಂದು ಡೈರೆಕ್ಷನ್ಸ್ನಲ್ಲಿ ಅವ್ರು ಹೇಗೆ ಅದನ್ನು